ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. GBA ಚುನಾವಣೆ ಸನ್ನಿಹಿತವಾಗಿದೆ. ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಆದರೆ GBA ಚುನಾವಣೆಗೆ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಏನಾದರೂ ತಯಾರಿಯನ್ನು ನಡೆಸ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವಿಸಿದೆ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಬಿ ಖಾತೆಯ ನಿವೇಶನವನ್ನು ಯಾರೆಲ್ಲ ಹೊಂದಿರ್ತಾರೆ ಅವರಿಗೆ ಎ ಖಾತೆ ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಅನ್ನೋದನ್ನು ಕಾಂಗ್ರೆಸ್ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಸಹಜವಾಗಿ ಈ GBA ಚುನಾವಣೆಗೆ ಕಾಂಗ್ರೆಸ್ ನಡೆಸ್ತಾ ಇರುವ ತಯಾರಿಯಾ ಇದು ಅನ್ನುವಂತಹ ಸಹಜ ಪ್ರಶ್ನೆ. ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಆಸ್ತಿ ಮಾಲೀಕರಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ. ಹೌದು, ಒಂದು ರೀತಿ 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನೋಡಿ, GBA ಚುನಾವಣೆಯನ್ನು ನಡೆಸೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಒಂದು ಕಡೆ ನಡೆಸಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ. ಕೋರ್ಟಲ್ಲಿ ಡೇಟ್ ಕೇಳ್ಕೊಂಬಂದರೂ ಕೂಡ ಅದೆಷ್ಟು ದಿವಸ ಕೊಡೋದಕ್ಕೆ ಸಾಧ್ಯ? ಎಟ್ ಎನಿ ಕಾಸ್ಟ್ 1 ತಿಂಗಳು, 2 ತಿಂಗಳು, 3 ತಿಂಗಳು ಚುನಾವಣೆಯನ್ನು ಮಾಡಲೇಬೇಕು. ಇದು ಒಂದು ಭಾಗ. ಆದರೆ ಇದಕ್ಕೆ ಯಾವ ರೀತಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಸಹಜವಾಗಿ ಪ್ರಶ್ನೆ ಉದ್ಭವಿಸುತ್ತೆ. ಆ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬೆಂಗಳೂರಿನ ಜನಕ್ಕೊಂದು ಗುಡ್ ನ್ಯೂಸ್. ಆಸ್ತಿ ಮಾಲೀಕರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನ್ನ ಆಸ್ತಿ ನನ್ನ ಹಕ್ಕು ಅಭಿಯಾನಕ್ಕೆ ಚಾಲನೆ ಕೊಟ್ಟಂಗೆ ಕಾಣ್ತಾ ಇದೆ. ಬಿ ಖಾತೆಯಿಂದ ಎ ಖಾತೆಗೆ ಮಾಡೋದಕ್ಕೆ ಒಂದು ಅಭಿಯಾನ. ಬಿ ಖಾತೆಯಿಂದ ಹಲವಾರು ಸಮಸ್ಯೆಗಳನ್ನು, ಸವಾಲುಗಳನ್ನು ಜನಸಾಮಾನ್ಯರು ಎದುರಿಸ್ತಾ ಇದ್ರು. ಮಾರಾಟ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ರು ಜನ. ಈಗ ನಾಳೆಯಿಂದಲೇ ಯೋಜನೆ ಜಾರಿಯಾಗೋದ್ರಿಂದಾಗಿ ಆ ಎಲ್ಲ ಸಮಸ್ಯೆಗಳಿಗೆ ಇತಿಶ್ರೀ ಹಾಡುವಂಥ ಕಾಲ ಬಂದಿದೆ. ಸೊ ಹಾಗಾಗಿ ಇದನ್ನು ಒಟ್ಟು 100 ದಿನಗಳ ಕಾಲದ ಗ್ಯಾರಂಟಿ ಅಂತ ಕರೀಬಹುದು. ಸುದ್ದಿಗೋಷ್ಠಿ ನಡೆಸಿ DK ಶಿವಕುಮಾರ್ ಅವರು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಡೀಟೇಲ್ ಆಗಿ ನಿಮಗೆ ನಾವು ತೋರಿಸ್ತೀವಿ. ಒಂದೇ ₹1 ಲಂಚ ಇಲ್ಲದೆ ಇದನ್ನು ಉಲ್ಲೇಖ ಮಾಡಲೇಬೇಕು. ಒಂದೇ ₹1 ಲಂಚ ಇಲ್ಲದೆ ಭೂಮಿಯ ಗ್ಯಾರಂಟಿ ಅಂತ DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉಲ್ಲೇಖ ಮಾಡಿದ್ದಾರೆ. ಮನೆ ಬಾಗಿಲಿಗೆ ಫೈಲ್ ಸಮೇತ ಭೂ ದಾಖಲೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾವ ರೀತಿಯ ಭರವಸೆ ಇದು? ಇದನ್ನು 6ನೇ ಗ್ಯಾರಂಟಿ ಅಂತ ಏನಾದರೂ ನಾವು ಕರಿಬೇಕಾ ಅನ್ನುವಂತಹ ಸಹಜ ಕುತೂಹಲ. ಬೆಂಗಳೂರಿನ ಜನತೆಗೆ ಸಿಕ್ಕಿರುವಂತಹ 6ನೇ ಗ್ಯಾರಂಟಿ ಇದು. ಚುನಾವಣೆಯ ಹಿನ್ನೆಲೆಯಲ್ಲಿ ಏನಾದರೂ ಇದನ್ನು ಘೋಷಣೆ ಮಾಡಿಬಿಟ್ರಾ? ಕಾಂಗ್ರೆಸ್ ಈಗಾಗಲೇ ತಯಾರಿಯನ್ನು ಹಿಂಗೆ ಮಾಡ್ತಾ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಇವತ್ತು ನಾವು ಎ ಖಾತೆಯ ಮಹತ್ವ ಏನು ಅಂತ ತಿಳ್ಕೊಳ್ಬೇಕಾಗಿದೆ. ಅದರ ಅನಿವಾರ್ಯತೆ ಎಷ್ಟಿದೆ ಅಂತ ಕೂಡ ತಿಳ್ಕೊಳ್ಬೇಕಾಗಿದೆ. ಈ 6ನೇ ಗ್ಯಾರಂಟಿಯ ಹಿಂದಿನ ಲೆಕ್ಕಾಚಾರ ಏನು ಅಂತ ಚರ್ಚೆ ಮಾಡಬೇಕಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಹಾಗೆಯೇ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಈ ಭೂ ಗ್ಯಾರಂಟಿ ಏನಿದೆ, ಈ ಭೂ ಗ್ಯಾರಂಟಿಯನ್ನ ಒಟ್ಟು 23 ಲಕ್ಷ ಜನರಿಗೆ ಈ ಬೆಂಗಳೂರು ನಗರದಲ್ಲಿ ಒದಗಿಸಿಕೊಡ್ಲಿಕ್ಕೆ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನಗಳನ್ನು ಅವರ ಆಸ್ತಿ, ಎಲ್ಲರ ಆಸ್ತಿ, ಅವರ ಆಸ್ತಿ ಪಾಪ ಆ ಭೂಮಿ, ಅವರ ಆಸ್ತಿನ, ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಿಕೊಳ್ಳಿಕ್ಕೆ ಅವರ ವಂಶ ಪಾರಂಪರ್ಯವಾಗಿ ನನ್ನ ಖಾತೆ ನನ್ನ ಹಕ್ಕು ಅವರೆಲ್ಲರೂ ಕೂಡ ಇದನ್ನು ಇಟ್ಕೊಳ್ಳಿಕ್ಕೆ ದಾಖಲೆಗಳ ಸಮೇತ ಈ ಫೈಲ್ ಸಮೇತ ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆ ಸ್ಥಳೀಯ ಶಾಸಕರುಗಳು, ನಮ್ಮ ಗ್ಯಾರಂಟಿ ಮೆಂಬರ್ಸು ಎಲ್ಲ ಕೂಡ ಈ ಸೌಲಭ್ಯದ ಮುಗಿಸ್ಕೊಂಡು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಈ ವಿಶೇಷವಾದಂಥ ಯೋಜನೆಯನ್ನು ಇವತ್ತು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಇನ್ನೊಂದು ನೆಕ್ಸ್ಟ್ ವೀಕ್ನಲ್ಲೇ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನು ಕೆಲವು ಅನೇಕ ಅಭಿವೃದ್ಧಿ ವಿಚಾರಗಳನ್ನು ಮಾಡ್ತೇವೆ. ಇನ್ನು ಕೆಲವು ಅನೇಕ ವೈಯಕ್ತಿಕವಾದಂಥ ಬೆನಿಫಿಟ್ಗಳು ಬೇರೆ ಬೇರೆ ಇದೆ, ಅದೆಲ್ಲ ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಜಾಗಗಳನ್ನು ಏನು ನಾವು ಈ ಆಂದೋಲನವನ್ನು, ಅಭಿಯಾನವನ್ನು 14ನೇ ತಾರೀಕಿಂದ ಪ್ರತಿ ಶನಿವಾರ 3 ತಿಂಗಳ ಕಾಲ ಹಮ್ಮಿಕೊಂಡಿದ್ದೇವೆ. ಇದು ಬರೀ 3 ತಿಂಗಳು ಮಾತ್ರ ಇರ್ತದೆ ಈ ಹಮ್ಮಿಕೊಂಡಿದ್ದೇವೆ. ಇದನ್ನು ಉಪಯೋಗಿಸ್ಕೊಳ್ಬೇಕು. ಬರೀ ನಿಮಗೆ ಆ 3 ತಿಂಗಳಲ್ಲಿ 5% ಕಟ್ಟೋದ್ ಬದಲು 2% ಮಾತ್ರ
ಕಟ್ಕೊಂಡು ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಂಡು ಬಿ ಖಾತಾಯಿಂದ ಎ ಖಾತಾ ಮಾಡ್ಕೊಳ್ಳಿಕ್ಕೆ ಏನು ಅವಕಾಶ ಇದೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು. ದಿಸ್ ಈಸ್ ಒನ್ ಟೈಮ್ ಸೆಟಲ್ಮೆಂಟ್, ಒನ್ ಟೈಮ್ ಭೂಮಿ ಗ್ಯಾರಂಟಿ. ಇದನ್ನು ನಾವು ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ನೀವು ತೆಗೆದುಕೊಂಡಂಥ ಸರ್ಕಾರ ನಿಮ್ಗೊಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಎಲೆಕ್ಷನ್ ಆಗಲಿ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರುತ್ತೆ. ಅಂದರೆ 5 ಕಾರ್ಪೊರೇಷನಲ್ಲೂ ಬಹುಮತ ಬರುತ್ತೆ ಸರ್, ಅಥವಾ ಸೆಂಟ್ರಲ್ ಮಾತ್ರನೇ ಸರ್? 5ರಲ್ಲೂ ಬರುತ್ತೆ. ಸ್ಪಷ್ಟ ಬಹುಮತ. ಎಲೆಕ್ಷನ್ ಆಗಲಿ ಖಂಡಿತ ಕಾಂಗ್ರೆಸ್ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಎಪಿ ವಕ್ತಾರರು ದಿನೇಶ್ ಹೆರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ. ಗೋವಿಂದರಾಜು ಅವರೇ ಹೇಳಿ, GBAಗೆ ಕಾಂಗ್ರೆಸ್ ತಯಾರಿ ನಡೆಸ್ತಿದೆ ಅಂತ ಅರ್ಥ ಮಾಡ್ಕೋಬೇಕಾ, ಅಥವಾ ಬಿ ಖಾತೆಯನ್ನು ಹೊಂದಿರುವಂತಹ ಹಲವಾರು ನಿವೇಶನದಾರರು ಏನಿದ್ದಾರೆ ಅವರಿಗೆ ಇದೊಂದು ಸುವರ್ಣ ಅವಕಾಶ ಅಂದ್ಕೋಬೇಕಾ? ಸೊ ಮೊದಲನೇದಾಗಿ ಮೇಡಮ್, ಇವತ್ತು ಏನು ಎ ಖಾತಾ ಟು ಬಿ ಖಾತಾ ಅಂತ ಏನು ಕಾನ್ಸೆಪ್ಟ್ ಮಾಡಿದ್ದಾರೆ, ಇದಕ್ಕೆ ಮುಂಚೆ ಭಾರತೀಯ ಜನತಾ ಪಾರ್ಟಿ ಕೂಡ 2007ರಲ್ಲಿ ಸನ್ಮಾನ್ಯ ಅಶೋಕ್ ಅವರು ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಅಕ್ರಮ ಸಕ್ರಮ ಅಂತ ಒಂದು ಯೋಜನೆ ಮೂಲಕ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಏಕೆಂದರೆ ಅವತ್ತು ಒಂದು ಲೋನ್ ತೊಗೊಳಕ್ಕಾಗ್ತಿರ್ಲಿಲ್ಲ, ಕಟ್ಟಡಕ್ಕೆ ಎಲ್ಲ ಒಂದು ಕಡೆ ಒಂದು ವ್ಯಾಲ್ಯೂಯೇಷನ್ ಸಿಗ್ತಿರ್ಲಿಲ್ಲ. ಒಂದು ಉದಾಹರಣೆ ಇಟ್ಕೊಂಡು ಅವತ್ತು ಒಂದು ಇಂತಿಷ್ಟು ಫೀಸನ್ನು ಕಟ್ಟಿ ಸಕ್ರಮ ಮಾಡಿಕೊಂಡ್ರೆ ಅವ್ರಿಗೆಲ್ಲದಕ್ಕೂ ಅನುಕೂಲ ಆಗುತ್ತೆ, ಟ್ರಾನ್ಸಾಕ್ಷನ್ಗೆ ಅನುಕೂಲ ಆಗುತ್ತೆ ಅಂತ ಒಂದು ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಅವತ್ತು ಮಾಡೋವಂಥ ಕೆಲಸ. ಬಿಲ್ ಏನಾಯಿತು, ತದನಂತರ ಕೆಲವೊಂದು ನಾಗರಿಕರ ಒಂದು ಹಿತದೃಷ್ಟಿಯಿಂದ ಕೆಲವೊಂದು ಜನ ಕೋರ್ಟ್ಗೆ ಹೋಗುವಂಥದ್ದಾಯಿತು 2013ರಲ್ಲಿ. ತದನಂತರ ಅದು ಹಾಗೆ ಬಂದಂಥ ಸಂದರ್ಭದಲ್ಲಿ 2020ರಲ್ಲಿ ಮತ್ತೆ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಏನು ಅಧಿಕಾರ ವಹಿಸ್ಕೊಂಡ ಸಂದರ್ಭದಲ್ಲಿ ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಜಾರಿಗೆ ತರಬೇಕು ಅನ್ನೋ ಸಂದರ್ಭದಲ್ಲಿ ಅದು ಕೋರ್ಟ್ನಲ್ಲಿ ಒಂದು ತಡೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಮುಂದುವರಿಯಕ್ಕೆ ಆಗಲ್ಲ ಅಂತ ಒಂದು ಇದರಿಂದ ಸೊ ಹಾಗೆ ಅದನ್ನು ನಿಲ್ಲಿಸುವಂಥ ಕೆಲಸ ಆಯಿತು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಒಂದು ಬೆಂಗಳೂರು ಜನರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳೋ ಹೆಸರಲ್ಲಿ ಇವತ್ತು ಎಲ್ಲ ಒಂದು ಕಡೆ ಎ ಖಾತಾ ಟು ಬಿ ಖಾತಾ ಅನ್ನೋ ಒಂದು ವರ್ಣ ಅವರು ಹೇಳೋ ಸ್ಟೈಲ್ ಇದೆಯಲ್ಲ, ಇದು ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಇವತ್ತು ಖಾತೆಯಾಗಿ ಉಳಿದಿರ್ತಕ್ಕಂಥದ್ದನ್ನ ನೀವು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡೋದಕ್ಕೆ ನೀವು ಸುಮಾರು SR ವ್ಯಾಲ್ಯೂ ಮೇಲೆ ಸುಮಾರು 5% ಅಂತಂದ್ರೆ ಬಹುಶಃ ಇವತ್ತು 1 ಕೋಟಿ ಇರತಕ್ಕಂಥ ಜಾಗದಲ್ಲಿ 5 ಲಕ್ಷ ಕಟ್ಬಿಟ್ಟು ನೀವು ಖಾತಾವನ್ನ ಬದಲಾವಣೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಉದ್ದೇಶ ಏನಾಗಾದ್ರೆ ನಿಮ್ಮ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿರೋ ದೃಷ್ಟಿ ಇಟ್ಕೊಂಡು ಈ ರೀತಿಯಾದ ಒಂದು ಜನರಿಂದ ಒಂದು ಕೊಳ್ಳೆ ಹೊಡೆಯಕ್ಕೆ ಒಂದು ದಾರಿ ಮಾಡ್ತಾ ಇದ್ದೀರಾ? ಈಗ ಬದಲಾವಣೆ ಮಾಡಬೇಕಾದ್ರೆ ಒಂದಿಷ್ಟು ಫೀಸು 5,000ನೋ 10,000ನೋ ಕೊಟ್ಟು ಮಾಡೋವಂಥ ಕೆಲಸಕ್ಕೆ ಇವ್ರು ಕೈ ಹಾಕ್ಬೇಕಾಗಿತ್ತು. ಆದರೆ ಲಕ್ಷಾಂತರ ರೂಪಾಯಿಲಿ ಎಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡೋಕ್ಕೋಸ್ಕರ, ಸರ್ಕಾರದಲ್ಲಿ ಹಣ ಇಲ್ಲಕ್ಕೋಸ್ಕರ ಇವತ್ತು ಬೆಂಗಳೂರಿಗೆ ಯಾವುದೇ ಒಂದು ಅಭಿವೃದ್ಧಿ ಕೊಡದಲ್ಲೇ ಇದ್ರು ದುಡ್ಡನ್ನ ಕಲೆಕ್ಟ್ ಮಾಡಕ್ಕೆ ಸುಮಾರು ಬೆಂಗಳೂರಿನಲ್ಲಿ ಸುಮಾರು 35 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿಗಳಿದೆ ಮೇಡಮ್. ಇದರಲ್ಲಿ ಹತ್ತತ್ರ ನನಗನ್ಸುತ್ತೆ 10 ರಿಂದ 15 ಲಕ್ಷ ಏಕಾತ ಈ ಸ್ವತ್ತಂತ ಏನೋ ಒಂದು ಮಾಡಿ ಈಗ ಆಲ್ರೆಡಿ ಈ ಸ್ವತ್ತಂತ ಇವ್ರೇನ್ ಜಾರಿಗೆ ತಂದ್ರು ಅದರಲ್ಲೂ ಕೂಡ ಸಾಕಷ್ಟು ಹಣವನ್ನ ಇವ್ರು ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಒಂದು ಪೆನಾಲ್ಟಿಯಲ್ಲಿ ವಿತ್ ಇನ್ ಪೀರಿಯಡ್ ಏನ್ ಅನೌನ್ಸ್ ಮಾಡಿದ್ರು, ಘೋಷಣೆ ಮಾಡೋದ್ರಲ್ಲಿ ಮಾಡ್ಕೊಂಡಿಲ್ಲವ್ರಿಗೆಲ್ಲ 10%, 20%, ಅಪ್ ಟು 40% ಅವ್ರಿಗೂ ಪೆನಾಲ್ಟಿ ಹಾಕ್ಬಿಟ್ಟು ಇವತ್ತು ಕಲೆಕ್ಷನ್ ಮಾಡಿದ್ದಾರೆ ಮೇಡಮ್. ಯಾವುದೇ ಒಂದು ಖಾತಾ ಬದಲಾವಣೆ ಮಾಡೋದಕ್ಕೆ ಒಂದು ಪೇಪರ್ ಚೇಂಜ್ ಆಗುತ್ತೆ ಬಿಟ್ರೆ ಬೇರೆ ಏನು ಚೇಂಜ್ ಆಗಂತ ಸಂದರ್ಭ ಇಲ್ಲ. ಸೊ ಆದ್ರೆ ನೀವು ಇಷ್ಟೊಂದು ಯಥೇಚ್ಛವಾಗಿ ಹಣವನ್ನು ಕಲೆಕ್ಟ್ ಮಾಡಬೇಕು, ಜನರ ಮೇಲೆ ಹೊರೆ ಹಾಕಬೇಕು ಅನ್ನೋ ಉದ್ದೇಶ ನಿಮ್ಗೆ ಏಕೆ ಇದೆ? ಇವತ್ತು ಜನರು ಪರಿಸ್ತಪ್ತ ಇದ್ದಾರೆ. ಯಾಕೆಂದ್ರೆ DK ಶಿವಕುಮಾರ್ 6 ತಿಂಗಳ ಹಿಂದೆನೇ ಇದನ್ನ ಎ ಖಾತಾ ಟು ಬಿ ಖಾತಾ ಬಿ ಖಾತಾ ಟು ಎ ಖಾತಾ ಕೊಡ್ತೀನಿ ಅಂತ ಘೋಷಣೆ ಮಾಡಿದಾಗ ಅಪ್ಲಿಕೇಶನ್ ಹಾಕಿದ್ರು ಕೂಡ ಜನ ಯಾರೇ ಆಸಕ್ತಿ ತೋರಿಸ್ಲಿಲ್ಲ. ನಾವ್ ಇಷ್ಟೊಂದು ದುಡ್ಡು ಕಟ್ಟಿ ನಾವು ಯಾಕೆ ನಾವು ಎ ಖಾತಾ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಹೊರಗಡೆ ಹೋಗ್ಬಿಟ್ಟು ಅದೇ ಅಪ್ರೂವಲ್ ಆಗಿರ್ತಕ್ಕಂಥ ಒಂದು ಬಡಾವಣೆಯಲ್ಲಿ ನಾವು ಸೈಟ್ ತಗೊಂಡು ಮನೆ ಕಟ್ಕೋಣ ಅಂತ ತೀರ್ಮಾನಕ್ಕೆ ಬಂದ್ರು. ಆದ್ರೆ ನೋಡಿ ಮೇಡಮ್, ಇದು ಏನು ಅಪ್ರೂವಲ್ ಇರ್ಬೋದು, CDP ಅನ್ನೋದು ಇವತ್ತು ನಿನ್ನೆ ಮನೆಯಿಂದ ಬಂದಿರತಕ್ಕಂಥದ್ದಲ್ಲ. ಏನು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಏನ್ 1976ಕ್ಕಿಂತ ಮುಂಚೆ ಏನು ಮಾಡ್ತಾ ಇತ್ತು, ತದನಂತರ BD ಆಗಿ 76ರಲ್ಲಿ ಫಾರ್ಮ್ ಆಗಿ BD ಒಂದು ಕಂಟ್ರೋಲ್ ಬರುತ್ತೆ. ನಗರ ಬಡಾವಣೆ ಹೇಗಿರ್ಬೇಕು, ನಗರ ಯೋಜನೆಗಳು ಹೇಗಿರ್ಬೇಕು, ಮುಂದುವರೆದ ಭಾಗವಾಗಿ ನಾವು ಯಾವ ಒಂದು ನಕ್ಷೆಯನ್ನು ತಯಾರು ಮಾಡ್ಕೊಬೇಕು. ಆದ್ರೆ ಇಲ್ಲಿ BD ಕೂಡ ಸರಿಯಾಗಿ ಕೆಲಸ ಮಾಡಲಿಲ್ಲ. ಯಾಕೆಂದ್ರೆ ಬೆಳೆಯುತ್ತಿರುವ ಬೆಂಗಳೂರನ್ನ ಮುಂದಿನ 50 ವರ್ಷ ಯೋಜನೆ
ಯೋಜನೆಗೆ ನಾವು ಯಾವ ರೀತಿಯಾಗಿ ಇಟ್ಕೊಬೇಕು, ಯಾವ ರೀತಿ ಬಡಾವಣೆಗಳು ನಿರ್ಮಿಸಿದ್ರೆ ಮುಂದಿನ ದಿನ ಅನುಕೂಲ ಆಗುತ್ತೆ, ರಸ್ತೆಗಳು ಇರ್ಬೋದು, ಔಟರ್ ರಿಂಗರ್ಗಳು ಇರ್ಬೋದು, ಈ ಯಾವುದೋ ಒಂದು ಪೂರ್ವ ತಯಾರಿ BDA ಕೂಡ ಜವಾಬ್ದಾರಿಯಿಂದ ಮಾಡಕ್ಕಾಗಿಲ್ಲ. ಹಿಂದೆ ಏನು ಸಿಟಿ ಟ್ರಸ್ಟ್ ಬೋರ್ಡ್ ಇತ್ತಲ್ಲ, ಅವ್ರು ಇದ್ದಿದ್ರೊಳಗೆ ನಮ್ಮ ಕೋರ್ಮಂಗ್ಲ ಇರ್ಬೋದು, ವಿಜಯನಗರ ಇರ್ಬೋದು, ರಾಜಾಜಿನಗರ ಈ ರೀತಿಯ ಭಾಗಗಳಲ್ಲಿ ಏನು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅವರು ಲೇಔಟ್ಗಳು ಮಾಡಿದ್ರು, ಅದ್ರಲ್ಲಿ ಈಗಲೂ ಕೂಡ ಉತ್ತಮವಾದ ರಸ್ತೆಗಳಿದಾವೆ, ಅವರು ಕೂಡ ಮಾಡಿದಂತಿದೆ. ತದನಂತರ ಏನ್ ಪ್ರೈವೇಟ್ ಲೇಔಟ್ಗಳು ಬಂದಲ್ವಾ, ಅದನ್ನ ಸರಿಯಾದ ರೀತಿಯಲ್ಲಿ ಈ ಒಂದು ಅಪ್ರೂವಲ್ ಅಥಾರಿಟಿಗಳು ಸರಿಯಾಗಿ ಮಾಡಿದ್ರೆ ಬಹುಶಃ ಇಂಥ ಸಮಸ್ಯೆಗಳು ಆಗ್ತಿರ್ಲಿಲ್ಲ. ಇದ್ರ ಜೊತೆಲಿ ಇವತ್ತು BMRD ಇದೆ, BMICP ಇದೆ, ತದನಂತರ ಈಗ ಏನು ನಮ್ಮ ಆನೆಕಲ್ಲು, ನೆಲಮಂಗಲ, ಹೊಸಕೋಟೆ ಯೋಜನಾ ಪ್ರಾಧಿಕಾರಿಗಳು ಅಂತ ಏನ್ ಮಾಡ್ಕೊಂಡಿದ್ದಾವೆ, ಇಲ್ಲೂ ಕೂಡ ಒಂದು ಸರಿಯಾದ ಒಂದು ಮೂಲ ನಕ್ಷೆಗಳು ತಯಾರಾಗ್ಬಿಟ್ಟಿದ್ರೆ ಬಹುಶಃ ಮುಂದಿನ ದಿನದಲ್ಲಿ ಔಟರ್ ರಿಂಗ್ ರೋಡ್, ಮತ್ತೊಂದು ಫ್ಲೈಓವರ್ಗಳು ಈ ರೀತಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಇದ್ರ ಜೊತೆಯಲ್ಲಿ ಮೇಡಮ್ ಇವತ್ತು ಈ ಸರ್ಕಾರಕ್ಕೆ ಈ GBA ಚುನಾವಣೆ ಬರ್ತಾ ಇದೆ, ನಾನೇನೋ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೋಗ್ಬಿಟ್ಟು ಇವತ್ತು ಜನರ ಮೇಲೆ ಮನಸ ಇಚ್ಛೆ, ಅದು ಏನೋ 100 ದಿನ ಒಳಗಡೆ ಅಪ್ಲೈ ಮಾಡ್ಬೇಕು, 100 ದಿನದ ಒಳಗಡೆ ಅಪ್ಲೈ ಮಾಡ್ಲಿ, ಟಾರ್ಗೆಟ್ ಕೊಟ್ಟಂಗೆ ದುಡ್ಡು ಇಷ್ಟು ದಿನದಲ್ಲಿ ಬರ್ಬೇಕಲ್ಲ. ಯಾರಿಗೆ ಈಗ 5 ಲಕ್ಷ ರೂಪಾಯಿ ಹಂಚ್ಬೇಕು ಅಂತ ಸಾಮಾನ್ಯಗೆ ಒಂದು ಸೈಟ್ ಇರುತ್ತೆ, ಅದೇ 3 ತಿಂಗಳಲ್ಲಿ ಎಲೆಕ್ಷನ್ ಮಾಡಬೇಕು. ಮಾಡ್ಲಿ, ಮಾಡೋದಕ್ಕೆ ಏನ್ ತಯಾರಿ ಮಾಡ್ಬೇಕು, ಈಗ ಆಗಲ್ಲ, ಅಲ್ಲೇ ದುಡ್ಡಿಲ್ಲ, ಜನನೂ ಇಲ್ಲ ಅಂತ ಎರಡೂ ಉತ್ತರ ಕೊಟ್ಟು ಅಲ್ಲೇ ಎಲೆಕ್ಷನ್ ಕಮಿಷನ್ ಪತ್ರ ಬರಿ ಅಂತ ಕೆಲಸ ಮಾಡಿದ್ರಲ್ಲ, ಇದೊಂಥರ ಎಲ್ಲ ಒಂದ್ ಕಡೆ ಯೋಗ್ಯತೆ ಇಲ್ಲದ ಸರ್ಕಾರ ಮೇಡಮ್. ಕೇವಲ ಅವರು ಕುರ್ಚಿ ಉಳಿಸ್ಕೊಬೇಕು, ಅಧಿಕಾರದಲ್ಲಿ ಇರಬೇಕು, ಒಂದೇ ದೃಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿಯ ಒಂದು ಯೋಜನೆಗಳು ತರ್ತಾ ಇದ್ದಾರೆ. ಬಿಟ್ರೆ ಜನತೆಗೆ, ಬೆಂಗಳೂರಿನ ಜನತೆಗೆ ಒಳ್ಳೇದಾಗ್ಲಿ, ಅನುಕೂಲ ಆಗ್ಲಿ, ಅವ್ರು ಹೇಳ್ತಾರೆ ಎಲ್ಲ ಒಂದ್ ಕಡೆ ನಾವು ಏಕಾತ ಮಾಡ್ತಿದ್ದಂಗೆ ಲೋನ್ ಸಿಗುತ್ತೆ, ಪರಬಾರೆ ಮಾಡಕ್ ಈಸಿ ಆಗುತ್ತೆ. ಯಾಕಾಗಲ್ಲ ಮೇಡಮ್, ಪರಬಾರೆ ಮಾಡೋದು ನಾಮ್ಸ್ ಅಷ್ಟೇನೆ, ಆಸ್ತಿನೇ ಅಲ್ವಾ. ರೈಟ್ ಮಾತಾಡ್ತೀನಿ. ದಿನೇಶ್ ಅವ್ರು ನೀವು ಹೇಳಬೇಕು, ಈಗ ಖಜಾನೆ ಖಾಲಿ ಆಗಿದೆ, ಅದನ್ನ ಭರ್ತಿ ಮಾಡ್ಕೊಳಕ್ ಕಾಂಗ್ರೆಸ್ ಈ ಪ್ರಯತ್ನ ಕೈ ಹಾಕಿದ್ಯಾ? ಇದಕ್ಕೊಂದು ಉತ್ತರ ಕೊಡಿ. ಅಟ್ ದ ಸೇಮ್ ಟೈಮ್ B ಖಾತೆ ಹೊಂದಿರೋರು ಒಂದಷ್ಟು ಜನ ಕನ್ಫ್ಯೂಷನ್ಲಿದ್ರು, ಎ ಖಾತೆ ಆಗುತ್ತೋ ಇಲ್ವೋ, ಆಗೋದ್ರೆ ಇದು ಯಾವ ಕಾಲಕ್ಕೋ ಅನ್ನುವಂಥ ಕನ್ಫ್ಯೂಷನ್ ಇತ್ತು. ಅವರು ಅದನ್ನು ಸುವರ್ಣ ಅವಕಾಶ ಅನ್ಕೋಬೇಕಾ? ರೈಟ್ ನಾವು ಗೈಡೆನ್ಸ್ ವ್ಯಾಲ್ಯೂ 2% ಅನ್ನೋದಿದೆಯಲ್ಲ, ಅಥವಾ ಅನಿವಾರ್ಯವಾಗಿ ಆಗಿದ್ದಾಗ್ಬಿಡ್ಲಪ್ಪ, ಎಷ್ಟಿದೆ ಅಷ್ಟು ಕೊಟ್ಬಿಟ್ಟು ನಮ್ಮ ಖಾತೆ ಮಾಡಿಸ್ಕೊಂಬೋಣ, ಈ ಥರ ಸ್ಥಿತಿಲಿದ್ದಾರೆ ಜನ? ಈಗ ನೀವು ಮೊದಲನೇ ಕ್ವಶನ್ ಏನಂದ್ರೆ, ಈಗ ಸರ್ಕಾರಕ್ಕೆ ಹಣ ಇಲ್ಲ, ಅದು ಮೊದಲೇ ಗೊತ್ತಿರುವಂತ ಪರಿಸ್ಥಿತಿ. ಯಾಕಂದ್ರೆ ಮೋದಿ ಅವರು ಬೇರೆ ಕರೆ ಕೊಟ್ಬಿಟ್ಟವ್ರೆ, ಪೆಟ್ರೋಲ್ ಡೀಸೆಲ್ ಬಳಸಬೇಡಿ, ಪೆಟ್ರೋಲ್ ಬಳಸಿ, ಅದನ್ನ ಬಳಸಿ, ಇದನ್ನ ಬಳಸಿ. ಈಗ ಜನಗಳು ಪೆಟ್ರೋಲ್ ಡೀಸೆಲ್ ಹಾಕೊಳ್ಳಿಲ್ಲ ಅಂದ್ರೆ ರೆವಿನ್ಯೂ ಅಲ್ಲಿ ಬರ್ಬೇಕು ಸ್ಟೇಟ್ ಗೌರ್ಮೆಂಟ್ಗೆ. ಅಲ್ಲೂ ಒಂದ್ ಕಡೆ ಹೊಡ್ತಾ ಬೀಳುತ್ತೆ. ಆಲ್ರೆಡಿ ಮೋದಿ ಅವರು ಹೇಳ್ದಂಗು ಚಿನ್ನದ್ದು ಟ್ಯಾಕ್ಸ್ ಬರಲ್ಲ. ಅಂದ್ರೆ ನೀವು ಹೇಳಿದ್ರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ದಂಗೆ ಕರ್ನಾಟಕದ ಅಷ್ಟು ಜನ ಕೇಳ್ತಾರೆ, ಟೋಲ್ ಟ್ಯಾಕ್ಸ್ ಬರಲ್ಲ, ಕನ್ಸ್ಟ್ರಕ್ಷನ್ ನಡೆಯಲ್ಲ, ಯಾವ್ದು ನಡೆಯಲ್ಲ. ಒಂದ್ ಕಡೆ ರೆವಿನ್ಯೂ ಸತ್ತೋದಂಗೆ. ಆ ರೆವಿನ್ಯೂನ ಇವ್ರು ಇನ್ನೊಂದ್ ಕಡೆ ಎಲ್ಲೋ ತುಂಬ್ಕೋಬೇಕು ಅಂದ್ಬಿಟ್ಟು ಈಗ ಏನು B ಖಾತೆಯಿಂದ ಈ ಖಾತಾ ಅಂತ ತರ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರಗಳು ಏನು ಲಾಸ್ಟ್ ಕಳೆದ 20-25 ವರ್ಷದಿಂದ ಆಳಿದ್ದಾರೆ, ಈ ಏನು B ಖಾತಾ ಅಂತ ಪ್ರಾಪರ್ಟಿಗಳಿದೆ ಇದೆಲ್ಲ ಇಲ್ಲಿಗಲ್, ಯಾವ ಅನುಮೋದನೆ ಪಡೆದಂತವಲ್ಲ. ರೈಟ್, ಅಲ್ಲಿಗೆ ನಾನು ಡೀಟೇಲ್ ನಿಮ್ಮ ಹತ್ರ ಮಾತಾಡ್ತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ರಾಮೇಗೌಡರು ಕೂಡ ಜಾಯಿನ್ ಆಗಿದ್ದಾರೆ. ರಾಮೇಗೌಡ್ರೆ ನಮಸ್ಕಾರ. ಪುಷ್ಪ ಅವರೇ, ನೀವೀಗಾಗಲೇ ಗಮನಿಸಿದ್ದೀರಿ ಯಾವ ರೀತಿಯ ಒಂದು ಚರ್ಚೆಗಳು ನಡೀತಾ ಇದೆ ಅಂಥೇಳಿ. ಅಂದರೆ ನೀವೊಂದು ಸುವರ್ಣ ಅವಕಾಶ ಅನ್ನುವಂಥ 6ನೇ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡಿದ್ರೂ ಕೂಡ ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ನೀವು ಖಜಾನೆ ಖಾಲಿಯಾಗಿದೆ, ಭರ್ತಿ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀರಿ, ಜನಸಾಮಾನ್ಯರನ್ನು ಹಿರಿದು ತಿಂತಾ ಇದ್ದೀರಿ. ದಿನೇಶ್ ಅವರು ಮಾತಾಡಿದ್ದನ್ನು ಗಮನಿಸಿದ್ರಿ, ದೇಶದ ಪ್ರಧಾನಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲಿ ರೆವಿನ್ಯೂಗಳು ಕಟ್ಟಾಗ್ಬಿಡುತ್ತೋ ಅಂಥೇಳಿ ರೆವಿನ್ಯೂ ಜನ್ರೇಟ್ ಮಾಡ್ಕೊಳಕ್ಕೆ ನೀವೊಂದು ಹೊಸ ಅಸ್ತ್ರ ಪ್ರಯೋಗ ಮಾಡಿದ್ದೀರಿ ಅಂತ, ಹೌದಾ ಮೇಡಮ್? ಈಗ BJP ಅವರೆಲ್ಲ ಹೇಳ್ತಿದ್ರು ಅಕ್ರಮ ಸಕ್ರಮ. ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಬೆಂಗಳೂರಲ್ಲಿ 23 ಲಕ್ಷ ಇದೆ ಈ ಒಂದು ಆಸ್ತಿ. ಅದರಲ್ಲಿ ಒಂದು 16 ಲಕ್ಷ ಏನು ಎ ಖಾತಾ ಅಲ್ಲಿದೆ, ಮತ್ತೆ 7 ಲಕ್ಷ B ಖಾತಾ ಅಲ್ಲಿದೆ. B ಖಾತಾ ಅಂದರೆ ಅರ್ಥ ಏನಂದ್ರೆ ಮೇಡಮ್, ನಾವು ತೆರಿಗೆ ಕಟ್ತೀವಿ, ಆದರೆ ನಮ್ಮ ಹತ್ರ ಕಾನೂನುಬದ್ಧವಾದ ದಾಖಲೆಗಳಿರಲ್ಲ. ಅಂದರೆ ಇವಾಗ ಮರು ಮಾರಾಟ ಇರ್ಬೋದು, ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ನಾಳೆ ದಿನ ಒಂದು ವ್ಯಾಲ್ಯೂ. ಈಗ ಬೇರೆದು ಎ ಖಾತಾ ಇರೋ ಪ್ರಾಪರ್ಟಿ 1 ಲಕ್ಷ ಇರೋದು ಈಗ 50,000ಕ್ಕೂ ಕೇಳಲ್ಲ. ಆಗ ಮೋಸ ಆಗಲ್ವಾ? ಯಾವ ಒಂದು ಪ್ರದೇಶಗಳಲ್ಲಿ B ಖಾತೆಗಳಿದೆ ಅನ್ನೋದು ಮುಖ್ಯ ಆಗುತ್ತೆ. ಕೆಲವೊಂದು ಜನ ಆಚೆಯಿಂದ ಬಂದು ಎಲ್ಲ ಅಕ್ರಮವಾಗಿ ಕಟ್ಕೊಂಡಿರೋ ಕಡೆ ಇರ್ಬೋದು. ಆಮೇಲೆ ಮೊದಲು ಎಲ್ಲಿ ಗ್ರಾಮಗಳಿತ್ತಲ್ಲ ಬೆಂಗಳೂರಲ್ಲಿ, ಆ ಪ್ರದೇಶಗಳು ಸಹ ಇವತ್ತಿಗೂ
ಬಿ ಖಾತಾವಾಗಿ ಉಳ್ಕೊಂಡಿದೆ. ಎ ಖಾತಾ ಅಲ್ಲಿರೋದು ಅದಕ್ಕೆ ಸರಿಯಾದ ರಸ್ತೆಗಳಿರುತ್ತೆ, ಆಮೇಲೆ ಪ್ಲಾನಿಂಗ್ ಕರೆಕ್ಟ್ ಆಗಿರುತ್ತೆ. ಯಾವುದು ಪ್ಲಾನಿಂಗ್ ಇರಲ್ಲ, ಯಾವುದು ಗೈಡ್ಲೈನ್ ವ್ಯಾಪ್ತಿಗೆ ಬಂದಿರಲ್ಲ, ಅದನ್ನ ಬಿ ಖಾತಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ, ಇವತ್ತು ಮಾನ್ಯ ನಮ್ಮ ನಗರಾಭಿವೃದ್ಧಿ ಸಚಿವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರು ಏನು ಭೂ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ, ಇದು ಅದೆಷ್ಟೋ ಜನಗಳಿಗೆ, ಈಗ ನಮ್ಮ ಕೋರಮಂಗಲದಲ್ಲೇ ನಮ್ಮನೆ ರೋಡಲ್ಲೇನೆ ಒಂದು ಕಡೆ ಎ ಖಾತಾ ಒಂದು ಕಡೆ ಬಿ ಖಾತಾ ಇರೋ ಮನೆಗಳಿದೆ. ಯಾಕಂದ್ರೆ ಇದು ಅವಾಗೆಲ್ಲ ಲೇಔಟ್ಗಳು ಮಾಡಿದಾಗ ಎರಡು ತರ ಮಾಡ್ತಾ ಇದ್ರು. ಬಡವರಿಗೆ ಅಂತ ಒಂದು ಕಡೆ ಮಾಡ್ತಿದ್ರು, ಶ್ರೀಮಂತರಿಗೆ ಅಂತ HIG MIG ಈ ತರ ಎಲ್ಲ ಹಂತವಾಗಿ ಮಾಡ್ತಿದ್ರು. ಆ ಬಡವರಿಗೆ ಅಂತ ಮಾಡಿರೋ ಸೈಟ್ಗಳಲ್ಲಿ ಎಷ್ಟೋ ಜನಕ್ಕೆ ಎ ಖಾತಾಗಳು ಇಲ್ಲ. ನಾನೇ ನನ್ನ ಕಣ್ಣಾರೆ ಒಬ್ಬ ವಯಸ್ಸಾದ ವ್ಯಕ್ತಿ ಎಷ್ಟೋ ದಿನ ಅಲ್ದಿರೋದು ನೋಡಿದೀನಿ. ದಾಖಲತೆ ಅವ್ರಿಗೆ ಸರಿ ಹೋಗದೆ ಯಾರಿಗೋ 30 ಲಕ್ಷಕ್ಕೆ ಕೊಟ್ಟೋದ, ಇವತ್ತು ಮಾಡಿದ್ರೆ 1 ಕೋಟಿ 1.5 ಕೋಟಿಗೆ ಹೋಗೋ ಅಂತ ಸೈಟ್ ಅದು ಯಾರು ಅವ್ರ ಇಡೀ ಕುಟುಂಬಕ್ಕೆ ಅದರಿಂದ ಯಾವುದು ಲಾಭ ಆಗಿಲ್ಲ. ಈ ತರ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇದನ್ನ ತಂದಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ, ಸುಪ್ರೀಂ ಕೋರ್ಟ್ ಒಂದು 17/12/2004 ಒಂದು ಕಾನೂನು, ವಿದ್ಯುತ್ ಮತ್ತೆ ನೀರನ್ನ ಕೊಡಬಹುದು ಯಾರು ಅಕ್ರಮವಾಗಿ ಕಟ್ಕೊಂಡಿರ್ತಾರೆ ಮನೆಗಳಿಗೆ ಅಂತ ಒಂದು ಗೈಡ್ಲೈನ್ ಕೊಡುತ್ತೆ. ಅದನ್ನೇ ನಾವೀಗ ವೈಲೇಷನ್ ಮಾಡಿ 5% ವೈಲೇಷನ್ ಮೊದಲು ಇರೋರಿಗೆ ಇತ್ತು, ಈಗ 15% ಹೆಚ್ಚಕ್ಕೆ ಕಾರಣ ಏನಂದ್ರೆ, ಈಗ ನಾವೆಲ್ಲ ಬಿಲ್ಡಿಂಗ್ ಕೆಡವಕ್ಕೂ ಆಗಲ್ಲ, ಹಾಗಂತೆ ಅವ್ರಿಗೆ ಸಮಸ್ಯೆ ಮಾಡೋಕ್ಕೂ ಆಗಲ್ಲ. ಈಗ ವೈಲೇಷನ್ ನ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಮಾಡೋದ್ರಿಂದ ಎಷ್ಟೋ ಜನ ಮಾಲೀಕರು ನಿರಾಳರಾಗ್ತಾರೆ. ಆಮೇಲೆ ಇವಾಗ ಎಷ್ಟೋ ಜನಕ್ಕೆ ಅವ್ರ ಹತ್ರ ಇತ್ತು ಮನೆಗಳು, ಅಂದ್ರೆ ಇದು ಒಬ್ಬಿಬ್ಬರ ಸಮಸ್ಯೆ ಆದ್ರೆ ಸರ್ಕಾರನೂ ಅವ್ರ ಮೇಲೆ ಕ್ರಮ ತಗೋಬೇಕಾಯ್ತು. ಇದು ಸಾವಿರಗಟ್ಟಲೆ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಎಷ್ಟೋ ದಿನಗಳಿಂದ ಇದ್ದಂತಹ ಸಮಸ್ಯೆಗೆ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗೈಡ್ ಲೈನ್ ನ ತಂದಿದ್ದಾರೆ. ಅದಾದ್ಮೇಲೆ ಇವತ್ತು ಏನು ನಮ್ಮ ಭೂ ಗ್ಯಾರಂಟಿ ಈ ಖಾತಾ ಅಂತ ಹೇಳಿದ್ರು. ಮೇಡಮ್, ಆಸ್ತಿ ಡಿಜಿಟಲೈಸ್ ಆಗಲೇಬೇಕು. ಯಾಕಂದ್ರೆ ನೋಡಿ, ನೀವು ಯಾವುದೇ ಒಂದು ತಹಸೀಲ್ದಾರ್ ಆಫೀಸು ಅಥವಾ ಯಾವುದೇ ಒಂದು ದಾಖಲೆಗಳ ಆಫೀಸ್ಗೆ ಹೋಗಿ ಎಷ್ಟು ಅಲಿಬೇಕು ಗೊತ್ತಾ ಮೇಡಮ್? ಒಂದು ಸಣ್ಣ ಪೇಪರ್ ಮತ್ತೆ ಎಷ್ಟು ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು ಅದನ್ನು ಅನ್ಕೊಳ್ಳಿ, ನೀವು ಇಲ್ಲ ಅಂತ ನಾನು ಹೇಳಲ್ಲ. ಸೊ ಅದರಿಂದನೇ ಡಿಜಿಟಲೈಸ್ ಆಗೋದ್ರಿಂದ ನಿಜವಾಗ್ಲೂ ಬೆನಿಫಿಟ್ ಇದೆ. ಒನ್ಸ್ ನಿಮ್ಗೆ ನಿರಾಳ ಆಗ್ಬಿಡುತ್ತೆ, ನಿಮ್ಮ ಆಧಾರ್ ನಂಬರು ಹಾಕಿ, ಇವಾಗ ವಿತ್ ಆಧಾರ್ ನಂಬರೇ ಎಲ್ಲದಕ್ಕೂ ಕನೆಕ್ಟ್ ಆಗಿರೋದ್ರಿಂದ ಒಂದು ಆಧಾರ್ ನಂಬರ್ ಆಗಿದ ತಕ್ಷಣ ಯಾರ ಹೆಸರಲ್ಲಿದೆ, ನಿಮ್ದು ಏನಿದೆ ಸ್ಟೇಟಸ್, ನಿಮ್ದು ಖಾತಾ ಕರೆಕ್ಟ್ ಆಗಿದ್ಯಾ, ನಿಮ್ಮ ಟ್ಯಾಕ್ಸ್ ಪೇ ಆಗಿದ್ಯಾ, ನಿಮ್ಮ ಹೆಸರಲ್ಲಿ ಇದೆಯಾ, ನಿಮಗೆ ಭಯ ಇರಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಕೇಸುಗಳು 100ರಲ್ಲಿ 3-4 ಮನೆಗಳು ಈ ತರ ಒಂದು ಅತಿಕ್ರಮ ಆಗಿರೋದು ಅಥವಾ ಬೇರೆ ಬೇರೆ ಇದೆ. ಸೊ ಅಂತವ್ರಿಗೆಲ್ಲ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಾವು ನೋಡಿ, ಇದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಸಾಕಷ್ಟು ಜನರಿಗೆ ಇದರಿಂದ ನಿಜವಾಗ್ಲೂ ಬೆಂಗಳೂರು ಜನರಿಗೆ ಲಾಭ ಇದೆ. ಇನ್ನು ಡೀಟೇಲ್ ಆಗಿ ಮಾತಾಡ್ತೀನಿ. ತಡ್ರಿ ಫಸ್ಟ್ ರಿಯಾಕ್ಷನ್ ಮುಗಿಸ್ಬೇಡ. ದಿನೇಶ್ ಅವ್ರದ್ದು ಅರ್ಧಕ್ಕೆ ಅಲ್ಲೇ ಸ್ಟಾಪ್ ಆಗೋಯ್ತು. ಖಜಾನೆ ಭರ್ತಿ ಮಾಡ್ಕೊಳ್ಳೋ ಪ್ರಯತ್ನನ ಈಗೇನೋ ಒಂದ್ಸತಿ ಅನೌನ್ಸ್ ಮಾಡಿಬಿಟ್ಟಿದೆ ಗೌರ್ಮೆಂಟು, ಈ ಟೈಮಲ್ಲಿ ಏನೇನಿದೆ ಅನಿವಾರ್ಯವಾಗಿ ಮಾಡಿಸ್ಕೊಬೋಣ ಅಂತ ದುಡ್ಡು ಸುರಿದು ಜನ ಅತ್ಲಾಗ ಬಿ ಖಾತೆಯಿಂದ ಎ ಖಾತೆ ಕನ್ವರ್ಟ್ ಆಗೋ ಸಿಚುವೇಶನ್. ಈಗ ನಾನು ಆಲ್ರೆಡಿ ಹೇಳ್ದಂಗೆ ಸರ್ಕಾರದಲ್ಲಿ ಇವತ್ತು ಖಜಾನೆ ಖಾಲಿ ಆಗಿದೆ. ಇವತ್ತು ಸರ್ಕಾರಿ ಎಂಪ್ಲಾಯೀಸ್ದು ಸಂಬಳಗಳನ್ನ 2 ತಿಂಗಳಿಗೆ ಒಂದ್ಸತಿ ಹಾಕೋ ಪರಿಸ್ಥಿತಿಗೆ ಬಂದಿದೆ. 2 ತಿಂಗಳು 3 ತಿಂಗಳಿಗೆ ಅಕೌಂಟ್ಗೆ ಹಣ ಹಾಕ್ತಾ ಇದ್ದಾರೆ. ಅಂದರೆ ಆ ಲೆವೆಲ್ಗೆ ಇವತ್ತು ಸರ್ಕಾರ ಬಂದಿದೆ. ಇದಕ್ಕೆ ಇವರು ಕಾಂಪನ್ಸೇಷನ್ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತಾ ಇದ್ದಾರೆ, ಈ ಖಾತಾ ಇವೆಲ್ಲ ತಗೊಬಂದಿದ್ದಾರೆ. ಈ ಖಾತಾದಲ್ಲಿ ಒಂದು ಸಾಕಷ್ಟು ನ್ಯೂನತೆಗಳಿದೆ. ಏನಂದರೆ, ಇವರು ಈ ಖಾತಾ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ. ಅದು 7ನೇ ಗ್ಯಾರಂಟಿ. 6ನೇ ಗ್ಯಾರಂಟಿ ಈ ಖಾತಾಯಿಂದ ಅಲ್ಲ, ಏನು ಬಿ ಖಾತಾಯಿಂದ ಈ ಖಾತಾ, 7ನೇ ಗ್ಯಾರಂಟಿ ಬಂದು ಭ್ರಷ್ಟಾಚಾರ ಗ್ಯಾರಂಟಿ. ಯಾಕಂದ್ರೆ ನೀವು ಯಾವಾಗ ಈ ಖಾತಾ ಮಾಡ್ಕೊಳಕ್ ಹೋಗ್ತೀರಾ ಅಲ್ಲೆಲ್ಲ ಭ್ರಷ್ಟಾಚಾರನೇ. ಈ ಸೊತ್ತು ಆಗಿರ್ಬೋದು, ಈ ಖಾತಾ ಆಗಿರ್ಬೋದು. ಇವತ್ತು ಹಳ್ಳಿ ಕಡೆ ಈ ಸೊತ್ತು ಮಾಡಿಸ್ಬೇಕಂದ್ರೆ 20,000 ತನಕ ಲಂಚ ಕೇಳ್ತಾರೆ. ನೀವು ಫಸ್ಟು ಅಲ್ಲಿ PDOಗೆ ಅಪ್ಲೈ ಮಾಡಬೇಕು, ಅವನಿಂದ ಇವಾಗ ಹೋಗ್ಬೇಕು, ಎಲ್ಲ ಹಂತದಲ್ಲೂ ಲಂಚ ಕೊಡಬೇಕು. ಇಲ್ಲ ಏನೋ ಒಂದು ತಗಾದೆ ತೆಗೆದು ಹೋಲ್ಡ್ ಮಾಡಿ ಇಟ್ಟಿರ್ತಾರೆ ನಿಮ್ಮ ಖಾತಾನ. ಅಲ್ಲಿಗೆ ಇಟ್ಸ್ ಯಾವ ಲೆವೆಲಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ, ರೆವಿನ್ಯೂ ಡಿಪಾರ್ಟ್ಮೆಂಟು ಇವತ್ತು ಕೃಷ್ಣ ಬೈರೇಗೌಡ್ರೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಎಲ್ರಿ ಇದೆ ಸರ್ಕಾರ, ತಲೆ ಎಲ್ರಿ ಇದೆ, ಬುಡ ಎಲ್ರಿ ಇದೆ. ಕೃಷ್ಣ ಬೈರೇಗೌಡರು ಮಾತಲ್ಲೇ ಹೇಳಿದ್ದು. ಮತ್ತೆ ನಾನು ಕೂಡ ಏನು ಮಾಡೋಕ್ಕಾಯ್ತಾ ಇಲ್ಲ, ನಾನು ಸಸ್ಪೆಂಡ್ ಮಾಡಿದ್ರೆ ಇನ್ನೊಬ್ಬ ಏನು ಸ್ಟೇ ಕೊಡೋಕೊಬ್ಬ ರೆಡಿ ಇರ್ತಾನೆ. ಅಂದರೆ ಒಬ್ಬ ರೆವಿನ್ಯೂ ಮಿನಿಸ್ಟ್ರ್ ಕೈಲೇ ಏನು ಮಾಡೋಕ್ಕಾಗ್ತಾ ಇಲ್ಲ. ಅವ್ರೇನು ಹೇಳ್ತಾರೆ ಗೊತ್ತಾ, ನಾವೇನು ಮಾಡೋಕ್ಕಾಗಲ್ಲ, ಹೆಂಡತಿ ಮಕ್ಕಳು ಕಟ್ಕೊಂಡಾಗ ಇವ್ರನ್ನೂ ಕಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಅಂದರೆ ಭ್ರಷ್ಟಾಚಾರ ಅಂದರೆ ನೀನು ಲಂಚ ಕೊಟ್ಟೇ ಕೆಲಸ ಮಾಡಿಸ್ಕೋಬೇಕು ಅಂತ ಇವತ್ತು ರೆವಿನ್ಯೂ ಮಿನಿಸ್ಟ್ರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಆ ಲೆವೆಲ್ಗೆ ಕರ್ನಾಟಕವನ್ನು ಭ್ರಷ್ಟಾಚಾರದ ಮೂಲವಾಗಿ ಕನ್ವರ್ಟ್ ಮಾಡಿದಾವೆ ಈ JCB ಸರ್ಕಾರಗಳು. ಯಾರು ಇದನ್ನು ಈಗ ಹಂಗಿದ್ರೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಯಾಕೆ ಇವರು
ಇವರು ಇದನ್ನ ತರ್ತಾ ಇಲ್ಲ, ಕೌನ್ಸಿಲಿಂಗ್ ತರ್ತಾ ಇಲ್ಲ. ಮತ್ತೆ ಕಂಪ್ಲೇಂಟ್ ಫೋರಮ್ಗಳು ಇರಬೇಕು, PDO ಆಫೀಸಲ್ಲಾಗಿ, EO ಆಫೀಸ್ ಆಗಲಿ, ಈ BBMP GBA ಆಫೀಸ್ಗಳಾಗ್ಲಿ, ಅಲ್ಲಲ್ಲೇ ಕಂಪ್ಲೇಂಟ್ ಫೋರಮ್ ಇರಬೇಕು. ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾ ಇದಾರಾ, ನಿಮ್ಗೆ ಏನಾರು, ಈಗ ನೀವೊಂದು ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಏನಾದ್ರು ತಗೊಂಡ್ರು ರಿಟರ್ನ್ ಕೇಳ್ತಾನೆ ನಿನ್ಗೆ ಸರ್ವಿಸ್ ಬಗ್ಗೆ. ಇಲ್ಲಿ ಯಾವ ಸರ್ವಿಸ್ ಬಗ್ಗೆ ಯಾವುದೇ ರಿಟರ್ನ್ಸ್ ಇಲ್ಲ. ಮತ್ತೆ ಇವತ್ತು ನಾನು ಹೇಳ್ತಾ ಇರೋದು, ಇವತ್ತು ಯಾವ ಲೆವೆಲ್ ಬಂದಿದ್ದಾರೆ ಮೇಡಮ್, ಇರಬೇಕು. ಖಾಸಗಿ ಬಿಡಿ, ಜನರು ಸುಲಿಗೆ ಯಾವ ರೀತಿ ಬಂದಿದ್ದಾರೆ ಅಂದ್ರೆ, ಈಗ ಮೊನ್ನೆ EV ವೆಹಿಕಲ್ಸ್ಗಳಿಗೆ ರೋಡ್ ಟ್ಯಾಕ್ಸ್ ಇತ್ತಿಲ್ಲ, ಅದನ್ನು ರಾಜ್ಯ ಸರ್ಕಾರ ರೋಡ್ ಟ್ಯಾಕ್ಸ್ ಹಾಕಿದೆ EV ವೆಹಿಕಲ್ಗಳಿಗೆ. ಅಲ್ಲಿಗೆ ಇವ್ರನ್ನ ಸುಲಿಗೆ ಮಾಡಿ ಹೆಂಗಾರು ತಿನ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. GBA ಎಲೆಕ್ಷನ್ ಮಾಡಿದ್ರೆ ಇವತ್ತು 2300 ಕೋಟಿ ಬರ್ತಿತ್ತು ಕೇಂದ್ರದಿಂದ, 2300 ಕೋಟಿ ಅಮೌಂಟ್ ಬರ್ತಿತ್ತು. ಮತ್ತೆ ಇನ್ನೊಂದು ಹೇಳ್ತೀನಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಏನು ಆಲ್ರೆಡಿ ರೆವಿನ್ಯೂ ಸೈಟ್ಗಳು ಮಾಡಿದಾರಲ್ಲ, ರಿಜಿಸ್ಟರ್ ಹೆಂಗ್ ಮಾಡಿದ್ರಿ ಇವರು? ಇವತ್ತು ಕಡುಬ್ಗೆರೆಯಿಂದ ಮಾದಾವರ ತನಕ ಮನೆಗಳು ಹೊಡಿಬೇಕು ಅಂತ ನೋಟಿಸ್ ಕೊಟ್ಟವ್ರೆ. ಅದು ನೋಟಿಸ್ ಯಾರಿಗೆ? ಆಮೇಲೆ ಅದು ಕಾಂಪನ್ಸೇಷನ್ ಕೂಡ ಯಾರಿಗ ಹೋಗುತ್ತೆ? ಹಿಂದೆ ಸೈಟ್ ಮಾಡಿ ಮಾರ್ದವನ್ ಕೊಟ್ಟೋಗುತ್ತೆ. ಪಾಪ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲೋನ್ ತಗೊಂಡು ಮನೆಗಳು ಕಟ್ಟಿ ಎಲ್ಲಾ ಮಾಡಿದ್ದಾರೆ. ಅವ್ರಗಳಿಗೆ ಯಾವ ಗ್ಯಾರಂಟಿ ಕೊಡ್ತೀರಪ್ಪ DK ಶಿವಕುಮಾರ್ ಅವ್ರ? ಇವತ್ತು ಎಲ್ಲಿ ಕಡುಬ್ಗೆರೆಯಿಂದ ಮಾದಾವರ ತನಕ ಹೊಡಿಬೇಕು ಅಂತಿದ್ದೀರಲ್ಲ, 1.5 ಲಕ್ಷ ಮನೆನ ನೋಟಿಸ್ ಕೊಟ್ಟಿದ್ದೀರಲ್ಲ, ಅವ್ರಿಗೆ ಯಾವ ಗ್ಯಾರಂಟಿ ಕೊಡ್ತೀರಾ? ಅದನ್ನ ಹೇಳಿ ಫಸ್ಟ್. ಅವ್ರಿಗೆಲ್ಲ ಎ ಖಾತಾ ಕೊಡ್ತೀರಾ? ಅವ್ರಿಗೆಲ್ಲ ಈ ಖಾತಾ ಕೊಡ್ತೀರಾ? ಈ ಸ್ವತ್ತು ಕೊಡ್ತೀರಾ? ನಿಮ್ ಕೈಲಿ ಆಗುತ್ತಾ? ಅದನ್ನ ಹೇಳಿ. ನಾನು ಹೇಳೋದು, ಸುಮ್ಮನೆ ಜನರುಗಳಿಗೆ ಗೂಬೆ ಕೂರ್ಸೋ ಕೆಲಸದಲ್ಲಿ, ಏನೋ ಒಂದು ಕಿವಿಗೆ ಹೂ ಮೂಡಿಸೋ ಕೆಲಸದಲ್ಲಿ DK ಶಿವಕುಮಾರ್ ಅವರು ನಿರತವಾಗಿದ್ದಾರೆ ಹೊರತು, ಇವತ್ತು ಇಲ್ಲಿಗಲ್ ಆಗಿ ನಿಮ್ಮ ಏನು ಸಬ್ ರಿಜಿಸ್ಟರ್ಗಳು ಎಲ್ಲಾರ್ಗೂ ಅವತ್ತು ರಿಜಿಸ್ಟರ್ ಮಾಡೋದಲ್ಲ, CDP ಅವ್ರ ಹತ್ರ ಇದ್ರೂ ಕೂಡ ಏರಿಯಾದಲ್ಲಿ ಪೆರಿಫರಲ್ ರಿಂಗ್ ರೋಡ್ ಬರುತ್ತೆ ಎಲ್ಲ ಗೊತ್ತಿದ್ದು ಕೂಡ ಈ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗೆ ನಿಮ್ಮ ಸರ್ಕಾರಿ ಯಾರು CM ಇಂದ ಹಿಡಿದು ರೆವಿನ್ಯೂ ಮಿನಿಸ್ಟರ್ ಇಂದ ಹಿಡಿದು ಎಲ್ಲರೂ ಹಿಂದಿನ ಯಾರ್ಯಾರು ಸರ್ಕಾರದಲ್ಲಿ ಆಗಿದಾರಲ್ಲ ಅವ್ರ ಮೇಲೆಲ್ಲ ತನಿಖೆ ಮಾಡಿಸ್ತೀರಾ ನೀವು? ಅವ್ರ ಮನೆಗಳವ್ರಿಗೆ ನೀವು ಕಾಂಪನ್ಸೇಷನ್ ಕೊಡಿಸ್ತೀರಾ? ಆ ತಾಕತ್ತಿದೆಯಾ? ಅದನ್ನ ಮಾಡಿ ಫಸ್ಟ್. ಅಂತ ಕೆಲಸಗಳು ಮಾಡಿ. ಇವತ್ತು ರೆವಿನ್ಯೂ ಜಾಗದಲ್ಲಿ ಹೋದಂತ ಮನೆಗಳಿಗೆ ಒಡೆದು ಬಿಸಾಕ್ತಾರೆ ಇವತ್ತು. ಮತ್ತೆ ಅಂದ್ರೆ ಇದು ಇಲ್ಲಿಗಲ್ ನ ಲೀಗಲ್ ಮಾಡ್ಕೊಡ್ತೀರಾ ಆ ಮನೆಗಳಿಗೆಲ್ಲ? ಅದು ನನ್ನ ಕ್ವಶನ್ ಇದೆ. ಈಗ ಸುಮ್ಮನೆ ಇವರು ದುಡ್ಡು ಕಿತ್ಕೊಳ್ಳೋಕೆ ಎಲ್ಲೆಲ್ಲೋ ರೆವಿನ್ಯೂ ಸೈಟ್ಗಳು ಮಾಡಿರೋರ್ಗೆಲ್ಲ ನಿಮ್ಗೆ ಏಕತಾ ಮಾಡ್ತೀವಿ. ಮತ್ತೆ ಇವತ್ತು ಒಂದು ಪ್ಲಾನ್ ಸ್ಯಾಂಕ್ಷನ್ಗೂ ಲಂಚ ಕೊಡಬೇಕು GBA ನಲ್ಲಿ. ಇವತ್ತು ಒಂದಿದ್ದ ಅಥಾರಿಟಿನ 5 ಅಥಾರಿಟಿ ಮಾಡ್ಕೊಂಡು ಹಳ್ಳಿಗಳನ್ನೆಲ್ಲ ಯಾಕೆ ಸೇರಿಸ್ಕೊಂಡಿದ್ದಾರೆ ಅಂದ್ರೆ, ಇವರ ಮೇಯೋ ಏನು ಹುಲ್ಗಾವಲು ಇದೆಯಲ್ಲ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದೇ ಈ GBA. ರೈಟ್. ಇದು ಮೇಜರ್ ಸಮಸ್ಯೆ ಆಗಿರೋದು ಬೆಂಗಳೂರು. ಅದನ್ನ ಇವರು ಒಂದು ಕಸ ಎತ್ತಕ್ಕಾಗ್ತಾ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ನಿರ್ವಹಣೆ ಮಾಡಕ್ಕಾಗ್ತಾ ಇಲ್ಲ. GBA ಅಂದ್ಬಿಟ್ಟು ದೊಡ್ಡದು ಮಾಡಿದಾರಲ್ಲ, ಅಷ್ಟು ಲೆವೆಲ್ಗೆ ಟ್ರಾಫಿಕ್ ಇಂಪ್ಲಿಮೆಂಟ್ ಮಾಡಿದಾರ? ಅಷ್ಟು ಲೆವೆಲ್ಗೆ ಕಸ ಇಂಪ್ಲಿಮೆಂಟ್ ಮಾಡಿದಾರ? ಏನು ಮಾಡಿಲ್ಲ. ರೈಟ್. ರಾಮೇಗೌಡ್ರ ನೀವು ಹೇಳಬೇಕು. DK ಶಿವಕುಮಾರ್ ಅವರು ಇವತ್ತು ಮಾತಾಡಿದ ಒಂದು ಮಾತಲ್ಲಿ ನನ್ನ ಮನಸ್ಸಲ್ಲಿ ಇನ್ನೂ ಹಾಗೆ ಉಳ್ಕೊಂಡಿರೋ ವಿಚಾರ ಏನು ಅಂದರೆ, ಒಂದೇ ₹1 ಲಂಚ ಇಲ್ಲದೆ ಭೂ ಗ್ಯಾರಂಟಿ ಅಂತ. ಒಪ್ಕೊಳ್ಳೋ ಮಾತಾ ಇದು? ಅವರು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಪ್ರೆಸ್ ಮೀಟಲ್ಲಿ ಹೇಳಬೇಕಾಗಿರೋದು ಒಂದು ಮಾತು ಹೇಳಬೇಕಿತ್ತು, ಹಾಗಾಗಿ ಹೇಳಿರ್ಬೋದು. ಭ್ರಷ್ಟಾಚಾರ, ಈಗ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಪ್ಲಾನ್ ಸ್ಯಾಂಕ್ಷನ್ಗೆ 1 ಅಡಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿರೋದೇ DK ಶಿವಕುಮಾರ್ ಅವರು. ಅದು ಎಲ್ಲರೂ ಇಡೀ ಜಗಜ್ಜಾಹಿರ, ಎಲ್ರಿಗೂ ಗೊತ್ತಿದೆ ಅದು. ಈಗ ಬಂದ್ಬಿಟ್ಟು ಮೀಡಿಯಾದಲ್ಲೋ ಅಥವಾ ಪ್ರೆಸ್ ಮೀಟಲ್ಲೋ ಕೂತ್ಕೊಂಡು ₹1 ಲಂಚ ಇಲ್ಲದೆ ಮಾಡ್ತೀನಿ ಅಂದರೆ ಹಂಗಾರೆ 5 ಗ್ಯಾರಂಟಿಗಳು ಕರೆಕ್ಟಾಗಿ ಹೋಗ್ತಿದೆಯಾಗಿದ್ರೆ? ಮನೆ ಬಾಗಿಲಿಗೆ ಭೂ ದಾಖಲೆ, ಮನೆ ಬಾಗಿಲಿಗೆ ಭೂ ದಾಖಲೆಗಳನ್ನ ಸಲ್ಲಿಸ್ತಾರೆ. ಅಲ್ಲಿಗೂ ಲಂಚ ಕೊಡಲೇಬೇಕಲ್ಲ. ನೋಡಿ, ಈ ಸರ್ಕಾರ ಬಿ ಖಾತೆಯಿಂದ ಎ ಖಾತೆಗೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ 50 ವರ್ಷಗಳ ಹೆಚ್ಚು ಕಾಲ ಕರ್ನಾಟಕವನ್ನು ಆಳದಂಥ ಸರ್ಕಾರ. ಯಾಕೆ 10-20 ವರ್ಷಗಳಿಂದ ಈ ಆಲೋಚನೆ ಬರಲಿಲ್ಲ ಇವರಿಗೆ? ಈಗ ಬಂದಿರೋ ಆಲೋಚನೆ. ಈಗ ಬಿ ಖಾತೆಗಳು ಕೊಟ್ಟಿದ್ದಾರೆ. ಇವ್ರಿಗೆ ಗೊತ್ತಿತ್ತಲ್ಲ ಬಿ ಖಾತೆಗಳು ಎಲ್ಲೆಲ್ಲಿದೆ, ರೆವಿನ್ಯೂ ಸೈಟ್ಗಳು ಎಲ್ಲೆಲ್ಲಿದೆ ಅಂತ. ಸ್ನೇಹಿತರು ಹೇಳ್ದಂಗೆ ಈ ರೆವಿನ್ಯೂ ಸೈಟ್ಗಳಲ್ಲಿ ನೋಂದಣಿ ಮಾಡಿದಂಥ ಸಬ್ ರಿಜಿಸ್ಟ್ರಾರ್ ನೋಂದಣಿ ಮಾಡಿದ್ರು. ಅವ್ರಿಗೆ ಗೊತ್ತಿರಲಿಲ್ವಾ? ಅವ್ರು ಹೇಳ್ಬೇಕಿತ್ತು ಅಟ್ಲೀಸ್ಟ್ ಜನಗಳಿಗೆ, ನೋಡಪ್ಪ ಇದು ರೆವಿನ್ಯೂ ಜಾಗ ಕನ್ವರ್ಷನ್ ಆಗಿಲ್ಲ, ನೀನು ತೊಗೊಂಬೇಡ. ನಾಳೆ ದಿನ ತಹಸೀಲ್ದಾರ್ ತಹಸೀಲ್ದಾರ್ ಬಂದರೆ ಅವನು ಹೊಡೆದಾಕ ಹೋಗ್ತಾನೆ, AC ತಲೆಕೆಟ್ಟವನು ಬಂದರೆ ಅವನು ಉಜ್ಜಾಕ ಹೋಗ್ತಾನೆ, JCB ತಂದು ನಿಂದು ಹಾಳಾಗತ್ತೆ ಅಂತೇಳಿ ಅವನು ಹೇಳಬೇಕಿತ್ತು. ಯಾರು ಸಬ್ ರಿಜಿಸ್ಟ್ರು? ಈಗ ಈ ಅದೇ ಸಬ್ ರಿಜಿಸ್ಟ್ರುಗಳು ಮಾಡೋ ತಪ್ಪಿಗೆ ಇವು ಅಲ್ಲಿಂದನೂ ರೆವಿನ್ಯೂ ಬಂತು. ಈಗ ಬಿ ಖಾತಾದಲ್ಲಿ ರೆವಿನ್ಯೂ ಸೈಟ್ಗಳನ್ನ ನೋಂದಣಿ ಮಾಡಿ ಇಲಾಖೆಗೆ ಅಲ್ಲಿಂದನೂ ದುಡ್ಡು ಬಂತು. ಈಗ ಎ ಖಾತಾ ಮಾಡ್ತೀವಿ ಅಂತೇಳಿ ಇಲ್ಲಿಂದನೂ ದುಡ್ಡು ತಾಳಕ್ಕೆ ಹೋಗ್ತಿದ್ದಾರೆ. ಒಟ್ಟಲ್ಲಿ ಹೆಂಗಾದ್ರೂ ಸರಿ ಸಾರ್ವಜನಿಕರ ಜೇಬನ್ನ ಖಾಲಿ ಮಾಡೋದು ಹೆಂಗೆ, ಮತ್ತೆ ನಮ್ಮ ಗುಲಾಮರಾಗಿ ಹೆಂಗಿರಬೇಕು, ನಮ್ಮ ಬಿಟ್ಟಿ ಭಾಗ್ಯಗಳಿಗೆ ಇವರು ಆಹಾಕಾರವಾಗಿ ಎಷ್ಟು ದಿವಸ ಇರಬೇಕು ಅನ್ನೋದನ್ನೆಲ್ಲ ತಂತ್ರಗಳನ್ನ ಕಲ್ತ್ಕೊಂಡಿದ್ದಾರೆ. ಇತ್ತೀಚೆಗೆ AI ಬಂತಲ್ಲ, ಹಾಗಾಗಿ ಸ್ವಲ್ಪ ಇವರು ಕೂಡ
ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಈಗ ಏನು ಬಿ ಖಾತೆಯಿಂದ ಎ ಖಾತೆ ಮಾಡಕ್ಕೆ ಹೊರಟಿದ್ದಾರಲ್ಲ, ಈಗ ಎ ಖಾತದೂ 16 ವರ್ಷಗಳ ಕಾಲ ನೂರಾರು ಲಕ್ಷಾಂತರ ರೂಪಾಯಿನ ಕಟ್ಟಿರ್ತಾನೆ ವರ್ಷ ಪೂರ್ತಿ, ಏನು ಕಂದಾಯನ. ಈಗ ನೀವು ಬಿ ಖಾತದವನಿಗೆ ಬಂದು ಎ ಖಾತೆ ಕೊಡ್ತೀನಿ ಅಂತಂದರೆ ಈಗ ಎ ಖಾತದವನು ಮೋಸ ಮಾಡ್ದಂಗಲ್ವ ನೀವು? ಯಾರಿಗೋ ಬಡವ್ರನ್ನ ನೀವು ಉದ್ಧಾರ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಿ, ಬಡವ್ರನ್ನ ಉದ್ಧಾರ ಮಾಡಕ್ಕೆ ಹೋಗಿ ಹಂಗಿದ್ರೆ ಖಾತಾ ಕಂದಾಯ ಕಾನೂನುಬದ್ಧವಾಗಿ ಖಾತಾ ಕಂದಾಯ ಕಟ್ಟು ಪ್ರಾಮಾಣಿಕವಾಗಿ ಮತ್ತು ತಡವಾದರೆ ಲೇಟ್ ಫೀಸನ್ನು ಕಟ್ತೋನ್ಗೆ ನೀವು ಮಾಡ್ತಿರೋದು ಮೋಸ ಅಲ್ವಾ ಇವಾಗ? ಸೊ ಇವತ್ತು ಮೇಡಮ್ ಹೇಳ್ತಿದ್ರು ಕೋರಮಂಗಲದಲ್ಲಿ ಒಂದು ಸೈಡ್ ಎ ಖಾತಾ, ಒಂದು ಕಡೆ ಬಿ ಖಾತಾ ಅಂತೇಳಿ. ಇವತ್ತು ಇವರೇ ಹೇಳ್ತಾರೆ 1.5 ಕೋಟಿ ಓಡ್ತಿದೆ ಅಂತೇಳಿ. ಹೆಂಗೆ ಓಡ್ತಿದೆ? ಈಗ ನೀವು ರೆಗ್ಯುಲೇಷನ್ ಎ ಖಾತಾ ಮಾಡಿದ್ರೆ 1.5 ಕೋಟಿಗೆ ಹೋಗುತ್ತೆ, ಇಲ್ಲ ಯಾಕೆ 1.5 ಕೋಟಿಗೆ ಹೋಗುತ್ತೆ? ಅದು ಸರ್ಕಾರಕ್ಕೆ ಇನ್ಕಮ್ ಬರಲ್ಲ, ಅದು ಹೋಗೋದು ಯಾರಿಗೆ? ಭೂಗಳ್ರಿಗೆ ಹೋಗುವಂಥದ್ದು. ಜೊತೆಗೆ ಸರ್ಕಾರ ಇವತ್ತು ಬಂದು ಪ್ರಾಮಾಣಿಕವಾಗಿ ಜನರಿಗೆ ನೋಡಿ, ನೀವು ಒಂದು ನಿಮಿಷ ರಾಂಗಲ್ಲ, ಎ ಖಾತಾ ಕಟ್ತವ್ರು ಎ ಖಾತಾದಲ್ಲಿ ಪ್ರಾಮಾಣಿಕವಾಗಿ ಖಾತಾ ಕಂದಾಯ ಕಟ್ತವ್ರಿಗೆ ಮಾಡ್ತಿರೋಂಥ ಮೋಸ ಇದು. ನೀವು ಬಿ ಖಾತಾದವ್ರಿಗೆ ಹೋಗ್ಬಿಟ್ಟು ಬಡವರು ಅಂತೇಳಿ, ಈಗ ನಿಮಗೆ ಗೊತ್ತಿತ್ತು ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ರೆವಿನ್ಯೂ ಸೈಟ್ಗಳಿದೆ, ಎಲ್ಲೆಲ್ಲಿ ನೋಂದಣಿ ಆಗ್ತಿದೆ ಅಂತ ರೆವಿನ್ಯೂ ಸೈಟ್ಗಳನ್ನ ಯಾಕೆ ಇವ್ರು ಡೆಮೊಲಿಷನ್ ಮಾಡಲಿಲ್ಲ? ಇವರೇ ಇದೇ ಮೇಡಮ್ ಹೇಳ್ತಾರೆ, ಒಂದು ಮನೆ ಇದ್ರೆ ಹೊಡೆದಾಕ್ಬೋದಾಗಿತ್ತು ಅಂತ. ಅದು ನೆನ್ನೆ ಮನೆ ಕಟ್ಟಿರೋ ಮನೆಗಳಲ್ವಲ್ಲ, 20-30 ವರ್ಷಗಳಿಂದನೂ ಅನಧಿಕೃತವಾಗಿ ಬಡಾವಣೆಗಳು ಎದುರಳ್ತಾನೆ ಇದೆ. ಯಾಕೆ ಸರ್ಕಾರ ಕಡಿವಾಣ ಹಾಕ್ಲಿಲ್ಲ? ಸುಪ್ರೀಂ ಕೋರ್ಟ್ ವೆರಿ ಕ್ಲಿಯರ್ ಆಗಿ ಹೇಳಿದೆ, ಹಾಕ್ಲಿ. ಅದೇ ಯಾಕೆ ಹಾಕ್ಲಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಇರೋದು. ಈಗ ಬಂದು ನೀವು ಬಿ ಖಾತಾದವರು ಬಡವರು ಕಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನಾವು ಎ ಖಾತಾ ಮಾಡ್ಬಿಡ್ತೀವಿ ಅಂದ್ರೆ ನೀವು ಅದು ಸುಲಿಗೆ ಮಾಡ್ತಿರೋದಲ್ಲಿ. ಜೊತೆಗೆ ಪ್ರಾಮಾಣಿಕವಾಗಿ ತೆರಿಗೆ ಕಟ್ತಂತವ್ರು ಖಾತಾ ಕಂದಾಯ ಕಟ್ತಂತವ್ರು ಮಾಡೋ ಮೋಸ ಅಲ್ವಾ ಇದು? ನೀವು ಇವತ್ತು ನಾನು 10,000-15,000 ಕೊಟ್ಟು ಒಂದು ಸ್ಕ್ವೇರ್ ಫೀಟ್ ತಗೊಂಡು ಒಂದು ಕಡೆ ಕೂತಿರ್ತೀನಿ, ಇವರು ನೆನ್ನೆ ಮೊನ್ನೆ 1,000 ರೂಪಾಯಿ ಕೊಟ್ಟು ತಗೊಂಡಿರ್ತಾರೆ, ಇವ್ರು ನನ್ನ ಲೆವೆಲ್ ಬಂದಂಗೆ ಆಯ್ತಲ್ಲ. ಮತ್ತೆ ಇವ್ರು ನನಗೆ ಮಾಡಿದ ಮೋಸ ಅಲ್ವಾ? ಹಂಗಿದ್ರೆ ನಾನು ಹೋಗಿ ಬಿ ಖಾತಾದಲ್ಲೇ ಮನೆ ಕಟ್ಕೊತಿದ್ದೆ, ಅಲ್ಲೇ ರೆವಿನ್ಯೂ ತಗೊಂತಿದ್ವಿ. ನಾವ್ಯಾಕೆ ಬಿ ಡಿ ಎಸ್ ಸೈಡ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು 20-30 1 ಕೋಟಿಗೆ 20-30 ಕೊಟ್ಟು ಟ್ಯಾಕ್ ತಗೊಬೇಕಿತ್ತು ನಾವು? ಈಗ ಸರ್ಕಾರ ಒಂದು ಕಡೆ ಉಳ್ಳವರಿಗೊಂದು ನ್ಯಾಯ ಬಲ್ಲವರಿಗೊಂದು ನ್ಯಾಯ ಅನ್ನೋ ಥರಕ್ಕಿದೆ ಇದು. ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಕೊಟ್ಟಂತೆ. ನೀವು ಸಮಾನವಾಗಿ ನೋಡಿ, ಇವತ್ತು ಕಾನೂನುಬದ್ಧವಾಗಿ ನಾವು ಇದೀವಿ ಅಂದ್ರೆ ನೀವು ಇಲ್ಲೇನ್ ಮಾಡ್ತಿದ್ರಿ? 1 ರೂಪಾಯಿ ಕದ್ದನ್ನು ಕಳ್ಳನ್ನ, 1 ರೂಪಾಯಿ ಕದ್ದಂತ ಕಳ್ಳನ್ನ ನೀವು ಕಾನೂನು ರೀತಿಯಲ್ಲಿ ಬಿಡುಗಡೆ ಮಾಡ್ದಂಗೆ ನೀವು ಕಳ್ಳನ್ನ ಬಿಡುಗಡೆ ಮಾಡ್ತಾ ಇದ್ರಿ. ಅದು ಅನಧಿಕೃತ ಲೇಔಟ್ಗಳಲ್ಲಿ ಇವತ್ತು ಏನು ಕಾನೂನುಬದ್ಧವಾಗಿ ಮಾಡಕ್ ಹೊರಟಿದ್ರಿ. ಇದು ಸುಪ್ರೀಂ ಕೋರ್ಟ್ ಆದೇಶ ವೈಲೇಷನ್ ಮಾಡ್ದಂಗೆ ಅಲ್ವಾ? ವೆರಿ ಕ್ಲಿಯರ್ ಆಗಿ ಹೇಳಿದೆ, ಅನಧಿಕೃತ ಕಟ್ಟಡಗಳನ್ನ ಕಟ್ಟಕ್ ಬಿಡಬಾರ್ದು, ಕಟ್ಟಕ್ ಬಿಟ್ಟಂತ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು, ಕಟ್ಟಾಕಿರೋದನ್ನು ಕೊಡ್ಬೇಕು ಅಂತಾನೆ ಇರುವಂತದ್ದು. ಅದಕ್ಕೆ ಹೊಣೆಗಾರರಾದಂತ ಅಧಿಕಾರಿಗಳನ್ನ ಕ್ರಿಮಿನಲ್ ಕೇಸ್ ಹಾಕ್ಬೇಕಲ್ಲ ಅನ್ನಂಗೆ ಹೇಳ್ತಾ ಇದ್ದೀರಾ ನೀವು. ಮಾಡೋದಾಗಿರೋ ನಿಮ್ಮ ಅಧಿಕಾರ ನೀವು ಮಾಡಿದ್ದೀರಾ, ಹಂಗಾದ್ರೆ ನಿಮ್ಮ ಅವಧಿಯಲ್ಲಿ ಮಾಡಿದ್ದೀರಾ? ಇವ್ರ ಸರ್ಕಾರ ನೋಡಿ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರ ಇದ್ದಾಗಲೂ ಅದೇ ಮಾಡಿರೋದಲ್ಲ. ಪೆನಾಲ್ಟಿ ಏನಂಗಾರೆ ಅಧಿಕಾರಿಗಳಿಗೆ ಇವತ್ತು ಪೆನಾಲ್ಟಿ ಯಾರಿಗೆ ಆಗ್ತಾ ಇದ್ದೀರಾ? ಸೊತ್ತಿನ ಮಾಲೀಕರಿಗೆ ಆಗ್ತಾ ಇದ್ದೀರಾ? ಅಲ್ಲ, ಇವತ್ತು ನೀವು ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ರಿ, ಇಷ್ಟು ಏರ್ ಧ್ವನಿಲಿ ಮಾತಾಡ್ತೀರಿ. ಸಾಮಾಜಿಕ ಜಾಲತಾಣದಲ್ಲಷ್ಟೇ ಏರು ಧ್ವನಿ, ಇವ್ರು ಸದನದಲ್ಲಿ ಏರು ಧ್ವನಿನೇ ಇಲ್ಲ. ಎಲ್ಲ ಧ್ವನಿ ಇದೆ, ಧ್ವನಿ ಇರೋದಕ್ಕೆ ಇವತ್ತು ಈ ಮಟ್ಟದಲ್ಲಿ ಸರ್ಕಾರ ವಿರೋಧ ಗುಂಪಾಗ್ತಾ ಇರೋದು. ಜನರಿಗೆ ನಾವು ಮಾಡೋಂತ ಹೋರಾಟಗಳು ತಿಳಿಸ್ತಾ ಇರೋದ್ರಿಂದಲೇ ಇವತ್ತು ಈ ಕಾಂಗ್ರೆಸ್ಸಿನ ದುರಾಡಳಿತ ಗೊತ್ತಾಗ್ತಾ ಇರ್ತದೆ. ರೈಟ್. ಈಗ ನೋಡಿ, ಎ ಮತ್ತು ಬಿ ಅಂದಾಗ ಎ ಖಾತೆ ಲೆವೆಲ್ಗೆ ಬಿ ಖಾತೆಯವ್ರು ಬಂದ್ರೆ ಎ ಖಾತೆಯವ್ರಿಗೆ ಆಗೋ ಅನ್ಯಾಯ ಅಲ್ವಾ ಅನ್ನೋದು ವಿಚ್ ಇಸ್ ವ್ಯಾಲಿಡ್, ಒಂದು ಪ್ರಾಮಾಣಿಕ ಪ್ರಜ್ಞೆಯ ಮಾತು ಅಂತಾನೆ ಅರ್ಥ ಮಾಡ್ಕೊಳ್ಳೋಣ. ಹಂಗಾರೆ ಈಗಾಗಲೇ ಮನೆ ಕಟ್ಕೊಂಡಿರೋ 7 ಲಕ್ಷ ಬಿ ಖಾತೆ ಹೋಲ್ಡರ್ಸ್ ಇದಾರಲ್ಲ, ಅವ್ರ ಕತೆ ಏನು? ಅವ್ರಿಗೆ ಏನು ಅಂದ್ರೆ ಅವ್ರು ಯೋಚನೆ ಮಾಡ್ಬೇಕಿತ್ತು, ತಗೋಬೇಕಾರೆ ಮನೆ ಕಟ್ಬೇಕಾರೆ ಯೋಚನೆ ಮಾಡ್ಬೇಕಿತ್ತು ಅಂತ ಬಿಟ್ಬಿಡೋದ ಹೆಂಗೆ? ಎಲ್ಲ ಈಗ ಆಲ್ರೆಡಿ ಈಗ ಸ್ಟ್ರಿಕ್ಟ್ ರೂಲ್ ತಗೊಂಡಿದ್ದಾರೆ ಪ್ರೆಸೆಂಟಲ್ಲಿ. ಬಟ್ ನಾನು ಹೇಳೋದು, ಈಗ ಆಗೋಗಿರೋರ್ಗೆ ಏನು ಮಾಡ್ಬೇಕಂದ್ರೆ ಅಸೆಸ್ಮೆಂಟ್ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ರಸ್ತೆಗಳು ಸರಿಯಾಗಿದ್ದಾವ, ಎಷ್ಟೋ ಕಡೆ ರಸ್ತೆ ಕನೆಕ್ಟಿವಿಟಿಗಳೇ ಇಲ್ಲ, ಈ ಥರ ಎಲ್ಲ ಎಷ್ಟೊಂದು ಸಮಸ್ಯೆಗಳಿದೆ. ಬಟ್ ಏನಂದರೆ ಈಗ ಬಿ ಖಾತಾನ ಎ ಖಾತಾ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೂ ರೆವಿನ್ಯೂ ಬರಲ್ಲ. ಇದು ಫ್ಯಾಕ್ಟ್ ಇದು. ಯಾಕಂದರೆ ಅವರು ಸರಿಯಾಗಿ ಟ್ಯಾಕ್ಸೇ ಕಟ್ತಾ ಇಲ್ಲ, ಅದೆಲ್ಲ ವಂಚನೆ ನಡೀತಾ ಇದೆ. ಅದು ರೆಗ್ಯುಲರೈಸ್ ಆಗೋದ್ರಿಂದ ಒಳ್ಳೇದೇ. ನಾನು ಹೇಳೋದು ರೆಗ್ಯುಲರೈಸ್ ಮಾಡಿ ತಪ್ಪೇನಿಲ್ಲ, ಆದರೆ ಲಂಚ ಇಲ್ಲದೆ ಮಾಡಿ ಮತ್ತು ಫೀಸ್ಗಳು ಇಲ್ಲದೆ ಮಾಡಿ, ಫೀಸ್ಗಳನ್ನ ಕಡಿಮೆ ಮಾಡಿ. ಇವತ್ತು ಜನರು ಆಲ್ರೆಡಿ ಹೈರಾಣ ಆಗೋಗಿದ್ದಾರೆ. ದೇಶದಲ್ಲಿ ಗ್ಯಾಸು, ಪೆಟ್ರೋಲು, ಪ್ರತಿಯೊಂದು ಬೆಲೆಗಳ ಏರಿಕೆ ಆಗಿದೆ, ಹಣದುಬ್ಬರ ಜಾಸ್ತಿ ಆಗಿದೆ, ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ. ಅಂಥ ಸಮಯದಲ್ಲಿ ನೀವು ಜನರಿಗೆ ಬರೆ ಹಾಕ್ಬೇಡಿ. ಯಾಕಂದರೆ ಇವತ್ತು ಹಂಗೆ ಅಂದ್ಬಿಟ್ಟು ಬಿ ಖಾತಾದವ್ರ ಮನೆಗಳೆಲ್ಲ ಒಡೆಯೋಕ್ಕೂ ಆಗಲ್ಲ. ನಾನು ಹೇಳ್ತಾ ಇರೋದು ಅದು ತಪ್ಪು ಅಂತಲೇ ನಾನು ಹೇಳಿದ್ದು. ಇವತ್ತೇನು ಕಡುಬಗೆರೆಯಿಂದ ಅಲ್ಲಿ ತನಕ ಮನೆಗಳು ಕಟ್ಟಿದ್ದಾರೆ, ಅವ್ರನ್ನ ಒಡೆಯೋದಕ್ಕೆ ನೋಟಿಸ್ ಕೊಡ್ತಾ ಇದ್ದಾರೆ, ಅವ್ರಿಗೂ ಏಕಾತ ಕೊಡ್ತೀರಾ ಅಂತ ನಾನು ಆಲ್ರೆಡಿ ಕ್ವಶನ್ ಮಾಡಿದ್ದೀನಿ. ಈ ರೀತಿ ಇದ್ದಾಗ ಈಗ ಯಾರೇ ಒಬ್ಬ ವ್ಯಕ್ತಿ ಒಂದು ಮನೆ ಕಟ್ಟಬೇಕಂದ್ರೆ ಅವ್ನ ಜೀವನ ಎಲ್ಲ ತೆಗೆದಿರ್ತಾನೆ. ಇವತ್ತು ಏನಾಗಿದೆ ಅಂದರೆ 15 ವರ್ಷಕ್ಕೆ ಅಂತ ಲೋನ್ ತಗೊಂಡ್ರೆ ಇವ್ರು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡಿ ಅದು 25 ವರ್ಷ ಆದ್ರೂ ಲೋನ್ ತೀರಲ್ಲ. ಆ ಪರಿಸ್ಥಿತಿಗೆ ಇವತ್ತು ಜನ ಸಾಯ್ತಾ ಇದ್ದಾರೆ. ಮೊದಲು 15 ವರ್ಷಕ್ಕೆ ಲೋನ್ ತೀರ್ತಿತ್ತು, ಇವತ್ತು 25 ವರ್ಷ ಆದ್ರೂ ಲೋನ್ ತೀರಲ್ಲ. ಅಂದ್ರೆ ಅವರ ಪೂರ್ತಿ ಎಫರ್ಟ್ನ ಒಂದು ಮನೆ ಮೇಲೆ ಹಾಕಿರ್ತಾನೆ ಒಬ್ಬ ಮನುಷ್ಯ, ಮಧ್ಯಮ
ವರ್ಗ ಬಡವರ್ಗದವರು ಅದೇ ಒಂದು ಬಡವರ್ಗದವ್ರು ಒಂದು ಮನೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಇದಾಗಿದೆ. ಅಂಥದ್ರಲ್ಲಿ ನಾನು ಹೇಳೋದು ಬಿ ಖಾತಾನ ಎ ಖಾತಾ ಮಾಡಿ, ಅದರಲ್ಲಿಂದ ಏನು ತಪ್ಪಿಲ್ಲ. ರೆಗ್ಯುಲರೈಸ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರ ಪ್ರಾಪರ್ಟಿಗೆ ಒಂದು ಐಡೆಂಟಿಟಿ ಸಿಗುತ್ತೆ, ಒಂದು ವ್ಯಾಲ್ಯೂ ಸಿಗುತ್ತೆ, ಸೇಲಬಲ್ ಸಿಗುತ್ತೆ. ಈಗ ಅವ್ರ ಸಮಸ್ಯೆಗಳಿಗೆ ಬೇಗ ಸೇಲ್ ಮಾಡ್ಬೋದು. ಸಾಕಷ್ಟು ಇವತ್ತೇನಾಗುತ್ತೆ, ಈ ಬಿ ಖಾತಾ ಪ್ರಾಪರ್ಟಿ ಅಂದ್ರೆ ಅವಕ್ಕೂ ಲೋನ್ ಕೊಡ್ತಾರೆ. ಅವಕ್ಕೆ ಯಾವುದು ನ್ಯಾಷನಲೈಸ್ ಅಲ್ಲದೆ ಇರೋಂಥ ಬ್ಯಾಂಕ್ಗಳು ಕೊಡ್ತವೆ, ಬೇರೆ ಯಾವುದು ಸಬ್ಸಿಡರಿ ಬ್ಯಾಂಕ್ಗಳು ಕೊಡ್ತವೆ. ಅಲ್ಲಿ ಅವ್ರು ಮೋಸ ಹೋಗ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡಬೇಕಾಗುತ್ತೆ, ಬ್ರೋಕರೇಜ್ ಅಮೌಂಟ್ ಕೊಡಬೇಕಾಗುತ್ತೆ. ಇವೆಲ್ಲ ಮೋಸಗಳಿದೆ. ಅದನ್ನೆಲ್ಲ ತಪ್ಪಿಸ್ಕೋಬಹುದು, ಅವ್ರಿಗೂ ಅನುಕೂಲ ಆಗುತ್ತೆ. ಇದನ್ನ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿದ್ರೆ ಒಳ್ಳೇದು. ಆದ್ರೆ ಎಫೆಕ್ಟಿವ್ ಆಗಿ ಮಾಡಿ, ಲಂಚ ಇಲ್ಲದೆ ಮಾಡಿ, ಮತ್ತೆ ಅಲಿಸ್ಬೇಡಿ ಜನರುಗಳನ್ನ. ಇದು ತುಂಬಾ ಏನಾಗಿದೆ ಅಂದ್ರೆ ಇವತ್ತೇನು ಈ ಸೊತ್ತು ಅಂತ ಮಾಡ್ಬಿಟ್ಟಿದಾರಲ್ಲ, ಅದ್ರಂತ ಕೆಲಸ ಏನಾಗಿದೆ ಅಂದ್ರೆ ಏನಾದ್ರು ಒಂದು ಹಾಕಿ ನಿಮ್ದು ಹೋಲ್ಡ್ ಮಾಡಿರ್ತಾರೆ, ಮತ್ತೆ ನಿಮ್ಗೆ ಕ್ಲಾರಿಟಿ ಇಲ್ಲ ಯಾವುದೇ. ಆಮೇಲೆ ನಾನು ಹೇಳ್ತೀನಿ, ಬೆಂಗಳೂರಲ್ಲಾದ್ರೂ ಬೆಂಗಳೂರು ಒನ್ ಇದೆ, ಈ ತಾಲೂಕುಗಳಲ್ಲಿ ಹೋದ್ರೆ ಏನೂ ಇಲ್ಲ ಪಾಪ. ಅವರು 100 ರೂಪಾಯಿ ಅಪ್ಲೋಡ್ ಮಾಡೋ ಕೆಲಸಕ್ಕೆ 5,000 ರೂಪಾಯಿ ಕೊಡ್ಬೇಕು ಆ ಬ್ರೋಕರ್ಗೆ. ನಾನು ಹೇಳ್ತಾ ಇರೋದು, ಈ ಅಪ್ಲೋಡ್ ಸೆಂಟರ್ಗಳನ್ನ ಮಾಡಿ ತಾಲೂಕ್ ಆಫೀಸ್ಗಳಲ್ಲಿ, ಏನು ಅವಕ್ಕೆ ಲಂಚ ಇಲ್ಲದೆ ಇಷ್ಟು ಫೀಸ್ ಅಂತ ತಗೊಂಡು ನೀವೇ ಅಪ್ಲೋಡ್ ಮಾಡಿ, ನೀವೇ ಅಪ್ಲೋಡ್ ಮಾಡ್ಬಿಟ್ಟು ಒಂದು ರಿಸಿಪ್ಟ್ ಕೊಡಿ. ಇದಿಲ್ಲ, ನೀವು ಅಪ್ಲೋಡ್ ಮಾಡೋದ್ರಲ್ಲೇ ಮೋಸ ಇದೆ. ಇವತ್ತು ಏನಾಗಿದೆ ಅಂದ್ರೆ ಪ್ರತಿ ಇಲಾಖೆಯಲ್ಲಿ ಇಷ್ಟಿಷ್ಟು ಅಂತ ಲಂಚ ತಗೊಂಡು ಇವರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಕೂತಿರೋದ್ರಿಂದ ತುಂಬಾ ನಷ್ಟ ನಡೀತಾ ಇದೆ. ಇವತ್ತು ನೀವೇ ನೋಡಿ, ಇವತ್ತೇನೋ ಕಾವೇರಿ 2 ಅಂತ ಮಾಡಿದ್ದಾರೆ. ನೀವಾಗೆ ಸ್ವಂತ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಹೋಗಿ, ಬ್ರೋಕರ್ಸ್ ಮುಖಾಂತರ ಹೋಗಿ 2 ವ್ಯತ್ಯಾಸ ಇದೆ. ನೀವೇ ಅಪ್ಲೋಡ್ ಮಾಡಿ ಹೋದ್ರೆ 2 ಅವರ್ಸ್ ವೆಯ್ಟ್ ಮಾಡಿಸ್ತಾರೆ ನಿಮ್ಗೆ ಡಾಕ್ಯುಮೆಂಟ್ ಕೊಡೋಕ್ಕೆ. ಬ್ರೋಕರ್ ಮುಖಾಂತರ ಹೋದ್ರೆ 10 ನಿಮಿಷಕ್ಕೆ ಡಾಕ್ಯುಮೆಂಟ್ ಪ್ರಿಂಟ್ ಹಾಕಿ ಸೀಲ್ ಹಾಕಿ ನಿಮ್ಗೆ ಕಳಿಸ್ತಾರೆ, ಅದು ವಿತ್ ರೆಸ್ಪೆಕ್ಟು. ಇಲ್ಲಾಂದ್ರೆ ಹೋಗು ಬಾ ಅಂತ ಮಾತಾಡಿಸ್ತಾರೆ. ಅಂದ್ರೆ ವ್ಯವಸ್ಥೆ ಎಷ್ಟು ಹಳಸೋಗಿದೆ ಅಂದ್ರೆ, ನೀವು ಬ್ರೋಕರ್ ಮುಖಾಂತರ ಹೋದ್ರೆ ಅಷ್ಟೇ ರೆಸ್ಪೆಕ್ಟು ಸರ್ಕಾರಿ ಇಲಾಖೆಗಳಲ್ಲಿ. ಇಲ್ಲಾಂದ್ರೆ ನಿಮ್ಮನ್ನ ಯಾವುದೋ ನಾಯಿ, ಯಾರೋ ಭಿಕ್ಷುಕ ಅನ್ನೋ ರೀತಿಲಿ ನಿಮ್ಮನ್ನ ನೋಡ್ತಾ ಇದ್ದಾರೆ. ಆ ವ್ಯವಸ್ಥೆಗೆ ನಾನು ಹೇಳ್ತಾ ಇರೋದು. ಇವತ್ತು DK ಶಿವಕುಮಾರ್ ಏನ್ ಹೇಳ್ತಾರಲ್ಲ, ನಾವೇನೋ ಏನೋ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟಿದ್ದೀವಿ ರಾಜ್ಯವನ್ನ. ನಾನು ಹೇಳ್ತಾ ಇರೋದು, ಹಂಗಿದ್ರೆ ಕೃಷ್ಣ ಬೈರೇಗೌಡರು ಮಾಡೋ ಕೆಲಸಕ್ಕೆ ಅನುಕೂಲ ಮಾಡಿಕೊಡಿ. ಅವರು ವರ್ಗಾವಣೆ ನೀತಿ ತಗೊಬನ್ನಿ ಅಧಿಕಾರಿಗಳಿಗೆ. ಮತ್ತೆ ಪ್ರತಿ ಎಲ್ಲೆಲ್ಲಿ ನೀವೇನು ಆಫೀಸ್ಗಳಿದಾವೆ ಎಂಟ್ರೆನ್ಸ್ಗಳಲ್ಲಿ ಒಂದು ಡೆಸ್ಕ್ ಮಾಡಿ, ಅಲ್ಲಿ ಅವ್ರಿಗೆ ಏನೇ ಕಂಪ್ಲೇಂಟ್ ಇದ್ರು ಅಲ್ಲೇ ಮಾಡಬೇಕು, ಡಿಜಿಟಲಿ ನಿಮ್ಮ ಮೊಬೈಲ್ಗೆ ಬರಬೇಕು. ಅದು ಮತ್ತೆ ಸಾಲ್ವ್ ಆಗಬೇಕು ವಿತಿನ್ 10 days 15 days ಒಳಗಡೆ. ನಿಮ್ದು ಇಷ್ಟು ದಿವಸ ಅಷ್ಟೇ ನಿಮ್ದು ಈ ಸಕಾಲ ಅಂತ ಮಾಡಬೇಕು. ಈ ಸಕಾಲ ಕೆಲವೇ ಇದರಲ್ಲಿದೆ, ಅದನ್ನು ಸರಿಯಾಗಿ ಇವರು ಸರಿಪಡಿಸಿಲ್ಲ. ಮತ್ತೆ ಎಲ್ಲೂ ನಿಮ್ಗೆ ಒಂದು SOP ಗಳು ಹಾಕಿಲ್ಲ. ಇವತ್ತು ನಾನು ಹೇಳ್ತೀನಿ, ಒಂದು KDBಗೆ ಹೋಗಿ ಒಂದು ನಿಮ್ ಡಾಕ್ಯುಮೆಂಟ್ ಕೊಡ್ತಾನೆ, ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಲ್ಲ ಅವನು. ನೀನ್ ಎಲ್ಲೋಗ್ಬೇಕು, ನೀನ್ ಏನ್ ಮಾಡ್ಬೇಕು ಯಾವ್ದು ಹೇಳಲ್ಲ. ಎಲ್ಲಾ ಕಡೆ ಅಲಿಸ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರು ತಮಾಷೆ ನೋಡ್ಬೇಕು. ನೀನ್ ಲಂಚ ಕೊಡದೆ ಬಂದಿದ್ಯಾ, ನೀನ್ ಆಟ ಆಡು. ಲಂಚ ಕೊಟ್ರೆ ನಾನೇ ಹೇಳ್ತೀನಿ, ಅರ್ಥ ಆಯ್ತಲ್ಲ. ಇದು ಸಮಸ್ಯೆ ಇರೋದು ಇವತ್ತು ರಾಜ್ಯದಲ್ಲಿ. ಗೋವಿಂದರಾಜ್, ಮೇ 16ರಿಂದ ಅಭಿಯಾನವೇ ಆರಂಭ ಆಗ್ತಾ ಇದೆ. 2nd to 4th ಸ್ಯಾಟರ್ಡೆ ರಜೆ ಇತ್ತು ಅನ್ಸುತ್ತೆ, ಈಗ ಫುಲ್ ವರ್ಕಿಂಗು. ಸೊ GBA ತಯಾರಿಯನ್ನ DK ಶಿವಕುಮಾರ್ ಅವರು ಕೀ ಕೊಟ್ಟಂಗಾಯ್ತಾ ಅಂತ ಚಾಲನೆ ಮಾಡ್ಬಿಟ್ರೆ ಹಿಂಗೆ? ಕೀ ಅನ್ನೋದಕ್ಕಿಂತ ಮೇಡಮ್, ಈಗ ನಾನು ಹೇಳೋದೇನೋ ದಾಖಲೆಗಳಲ್ಲಿ ನಮೂನೆ A ಮತ್ತೆ ನಮೂನೆ B ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿ ಇರ್ತಕ್ಕಂಥದ್ದು. ಇವ್ರು ಬಂದಾದ್ಮೇಲೆ ಈ ಸೊತ್ತು ಅಂತ ಹೇಳ್ಬಿಟ್ಟು ಹೊಸದಾಗಿ ಏನು ಇರೋಂಥರೇನೆ ಈ ಸೊತ್ತು ಅಂತ ಮಾಡಿಸ್ಕೊಳ್ಳಿ ಅಂತ ಅದಕ್ಕೋಷ್ಟು ದಂಡವನ್ನು ಕಟ್ಟಿಸ್ಕೊಂಡು ಫೀಸನ್ನು ಕಟ್ಟಿಸ್ಕೊಂಡು. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಗೊತ್ತಿದೆ ರೀ, ನಿಮ್ಗೆ ಗೊತ್ತಿಲ್ಲ. 40% ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಕೈಂಡ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ತಿಳಿಸ್ಕೊಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲ, ನಾನು ಕೇಳಿಸ್ಕೊಳ್ಳಿ, ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಗೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಈ ಸೊತ್ತು ಅನ್ನೋದು ಮಾಡ್ಲಿ ಮೇಡಮ್, ನಾನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಇವತ್ತು ಇಂತಿಷ್ಟು ದಿನದಲ್ಲೇ ಆಗ್ಬೇಕು ಅನ್ನೋದನ್ನ ಡೆಡ್ಲೈನ್ ಯಾಕೆ ಆಗ್ತಾ ಇದ್ದೀರಾ? ಡೆಡ್ಲೈನ್ ಯಾಕೆ ಆಗ್ತಾ ಇದ್ದೀರಾ? ನಿಮ್ಮ ಆಸ್ತಿಗೆ ಇವತ್ತು ನನಗೆ ಶಕ್ತಿ ಇಲ್ಲ ರೀ. ಅಷ್ಟ್ರೊಳಗೆ ಖಾತೆ ಏನ್ ಇಟ್ಕೊಂಡಿದ್ರು B ಖಾತೆ, ಅವ್ರು A ಖಾತೆಗೆ ಬರೋದಕ್ಕೊಂದು ಅವಕಾಶ, ಅಷ್ಟ್ರೊಳಗೆ ಆಗ್ಲಿ ಅವ್ರ ಕೆಲಸ. ಬಜೆಟ್ ಎಷ್ಟು ಮೇಡಮ್? BBMP ಬಜೆಟ್ ಎಷ್ಟು ಪ್ರತಿ ವರ್ಷ? ದಯವಿಟ್ಟು ಕಾಂಗ್ರೆಸ್ ಅವರು ಹೇಳಿ. 20,000ರಿಂದ 22,000 ಕೋಟಿ ವರ್ಷಕ್ಕೆ. ಇವತ್ತು 23 ಲಕ್ಷ ಪ್ರಾಪರ್ಟಿಗೆ ಮಿನಿಮಮ್ 5 ಲಕ್ಷ ಅಂದ್ರು ಎಷ್ಟು ಲಕ್ಷ ಕೋಟಿ ಆಯ್ತು ದುಡ್ಡು? 1,15,000 ಕೋಟಿ ಆಗ್ತಾ ಇದೆ. ನಿಮ್ಮ ಉದ್ದೇಶ ಏನಾಗುತ್ತೆ? ದುಡ್ಡು ಕಟ್ಕೊಂಡ್ಬಿಟ್ರೆ ಅದೆಲ್ಲವೂ ಕರೆಕ್ಟ್ ಆಗುತ್ತಾ? ನೀವು B ಖಾತೆಯಿಂದ A ಖಾತೆ ಕೊಡಿ, ಸರ್ಟಿಫೈ ಮಾಡಿ ಸ್ವಾಮಿ. ನೀವ್ ಯಾಕೆ 5%, 7% ಪೆನಾಲ್ಟಿ ಕ್ಲಾಸ್ ಇಷ್ಟೆಲ್ಲ ಯಾಕೆ ಉದ್ದೇಶ ಏನಿದೆ ಹಾಗಾದ್ರೆ? ನೀವು ಒಂದು ಪ್ರಾಪರ್ಟಿಗೆ 5ರಿಂದ 7 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ರೆ ನೀವು ಜನರಿಗೆ ಒಳ್ಳೆ ಮಾಡಬೇಕು ಅಂತಲ್ಲ. ಇಲ್ಲ ಅಂದ್ರೆ ನೀವು ಯಾವ ರೀತಿಯಾದ ಒಂದು ಗ್ರಾಬಿಂಗ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ರೆ ನೀವು ಊಹೆ ಮಾಡಿ
ಮಾಡಿ ಮೇಡಮ್, 23 ಲಕ್ಷ ಅಷ್ಟೇ. ಪ್ರಾಪರ್ಟಿಗೆ ವಸೂಲಿ ಮಾಡಕ್ ಹೊರಟಿದೆ. 1 ಲಕ್ಷ ಕೋಟಿಗಿಂತ ಅಧಿಕವಾಗಿ ಇವತ್ತು ಬಿಜೆಪಿ ಇದು ಬಂಡವಾಳನ ಕಲೆಕ್ಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ ಮೇಡಮ್. ಯಾವ ಪ್ರಶ್ನೆ ಇಲ್ಲ ಮೇಡಮ್, ನಿಮ್ ಮನೆ ನೀವು ಈ ಸೊತ್ತು ಮಾಡಕ್ ಅಲ್ಲ, ಯಾರು ಕಳ್ಳರು? ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಭೂಮಿ ವ್ಯಾಪಾರ ಚೆನ್ನಾಗಿ ಮಾಡ್ತಾರೆ, ಖಾತಾ ಹೆಂಗ್ ಮಾಡಿಸ್ಬೇಕು, OCCC ಎಷ್ಟು ದುಡ್ಡು ತಗೊಬೇಕು, ಇದೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಎಷ್ಟು ಹಾಕಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಇವತ್ತು ಕೊಳ್ಳೆ ಹೊಡಿಯಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಅದನ್ನ ಒಪ್ಕೊಳ್ರಿ ಆಯ್ತಾ ಮೇಡಮ್? ಇಲ್ಲ ಒಂದ್ ನಿಮಿಷ ಇರ್ರಿ ಮೇಡಮ್, ನಿಮ್ಗೆ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಮುಂದುವರೆದ ಬಡಾವಣೆ ಮಾಡ್ರಿ, ಹೇಗಿರ್ಬೇಕು ಅಂತ, ಬೆಂಗಳೂರಿನ 50 ವರ್ಷದಾಗ ಹೆಂಗಾಗ್ಬೇಕು ಅನ್ನೋ ಪ್ಲಾನ್ ಕೊಡಿ. ಸುರಂಗ ಮಾರ್ಗ ಇರ್ಬೋದು, ಏನೇ ಮಾಡಕ್ ಹೋದ್ರು ಅಡ್ಡ ಬರ್ತಾರೆ. ಸುರಂಗ ಮಾರ್ಗ ಬರೀ ಕಾರ್ ನಾವು ಎಲ್ಲಾ ಮೂಲ ಸೌಕರ್ಯಗಳನ್ನ ಅಲ್ಲ ಮೇಡಮ್, ಸುರಂಗ ಯಾರಿಗ್ ಮಾಡಿದ್ರಿ? ಬರೀ ಕಾರಲ್ಲಿ ಓಡಾಡೋರಿಗೆ ಮಾಡಿದೀರಾ? ನಡ್ಕೊಂಡು ಹೋಗೋರ್ಗೆ ಇಲ್ವೇ ಇಲ್ಲ. ಅಲ್ಲ ಸರ್, ಟ್ರಾಫಿಕ್ ಕಡಿಮೆ ಇರೋನು ಹೋಗ್ತಾನೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಮಾಡೋಂಥದ್ದು ಸಾಮಾನ್ಯ ಜನರು ಇಟ್ಕೊಂಡು ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ದುಡ್ಡಿರೋರಿಗೆ ಸುರಂಗ ಮಾರ್ಗದಲ್ಲಿ ಟನಲ್ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ಸಾಮಾನ್ಯ ಜನರಿಗೆ ಇದು ಸಾಮಾನ್ಯ ಜನರಿಗೆ ವರ್ತ. ರಾಷ್ಟ್ರೀಯ ಹೆದ್ದಾರಿಗಳು ನಿತಿನ್ ಗಡ್ಕರಿ ಅವರೇನು ಫ್ರೀಯಾಗಿ ಕೊಟ್ಟಿಲ್ಲ. ಏನ್ ಮಾಡಕ್ಕಾಗುತ್ತೆ? ಈಗ ಬೆಂಗಳೂರು ಟ್ರಾಫಿಕ್ ಇದೆ, ಅದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು. ಇವ್ರಂತೂ ಮಾಡ್ಲಿಲ್ಲ. ನಮ್ ಮಾಡೋರಿಗೆ ಏನ್ 65 ವರ್ಷ ಮಾಡಿ ನೋಡಿದ್ವಿ ಬಿಡ್ರಿ ಬೆಂಗಳೂರಲ್ಲಿ. 65 ವರ್ಷ ಮಾಡಿ ನೋಡಿ ಮೇಡಮ್. ಇನ್ನೊಂದು ರಿಂಗ್ ರೋಡ್ ಮಾಡಿದ್ ನೋಡಿದ್ವಿ ಬಿಡ್ರಿ. ಸಿಗ್ನಲ್ ಫ್ರೀ ರೋಡ್ ಮಾಡಿದವರು ಬಿಜೆಪಿ ಸರ್ಕಾರ ಇದ್ದಾಗ. ರೈಟ್ ಗೋವಿಂದರಾಜ್ ಅವರೇ, ಇದು ಹುನ್ನಾರನೇ ಅನ್ನೋದಾಗಿದ್ರೆ ಜನಕ್ಕಿದ ಅರ್ಥ ಆಗಲ್ವಾ? ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಮೇಡಮ್. ಈಗ ಡೆಡ್ ಲೈನ್ ಕೊಟ್ಟಿದ್ದಾರೆ, 100 ದಿನದಲ್ಲೇ ಆಗ್ಬೇಕು. ಹೌದು, 100 ದಿನ ನೀವು ಯಾಕೆ ನೀವು ಲಿಮಿಟ್ ಮಾಡ್ತಾ ಇದ್ರೆ? ಇವತ್ತು ನನ್ನ ಹತ್ರ ದುಡ್ಡಿಲ್ಲ ರೀ, ನಾನು ಸಂಪಾದನೆ ಮಾಡ್ಬೇಕು 5 ಲಕ್ಷನ. ನೀವು ಈಸಿಯಾಗಿ ಒಂದು ಸೈಟ್ ಮಾಡಿರೋ, ಈಸಿಯಾಗಿ ದುಡ್ಡು ಖಾಲಿ ಸೈಟ್ ಬಿದ್ದಿರುತ್ತೆ, ಮನೇನೂ ಕಟ್ಕೊಂಡು ಹಾಕಿರೋ ಶಕ್ತಿ ಇರಲ್ಲ. ಇವತ್ತು 5 ಲಕ್ಷ ತಂದು ಹಾಕಿದ್ರೆ ಎಲ್ಲಿಂದ ಹಾಕ್ತಾರೆ? ನೀವು ಯಾವುದೇ ಒಂದು ಸೈಟ್ಗೆ ಇವತ್ತು 30-40 ಸೈಟ್ಗೆ 1 ಕೋಟಿ ವರ್ತ್ SRVL ಗೈಡೆನ್ಸ್ ವೆಲ್ ಇದ್ರೆ ನೀವು 5 ಲಕ್ಷ ಹಾಕಬೇಕು ಅಂದರೆ ನಿಮ್ಮ ಸೈಟ್ ಏನೋ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಜೀವನ ಮಾಡೋದೇ ಕಷ್ಟ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ನೀವು 5 ಲಕ್ಷ ಕಟ್ಟಿ ಅನ್ನೋದು ತಪ್ಪು ನಾವು ಹೇಳ್ತಾ ಇರೋದು. ನೀವು 10,000ನ 20,000ನ 25,000ನ ಕಟ್ಟಿ ಅದನ್ನ ನೀವೊಂದು ದಾಖಲೆ ನಾಳೆ ಚೇಂಜ್ ಮಾಡೋಕೆ ಎಷ್ಟಾಗುತ್ತೆ ಮೇಡಮ್? ಮಾಡ್ಬೋದು. ಈಗ ಈ ಸ್ವತ್ತು ಅಂತ ಮಾಡಿಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಬೇರೆ ರೀತಿ ತೊಂದರೆ ಆಗಿದೆ. ಈ ಸ್ವತ್ತು ತಂದೆ ತಾಯಿ ತೀರೋದ ಸಂದರ್ಭದಲ್ಲಿ 4 ಜನ ಮಕ್ಳಿರ್ತಾರೆ, 4 ಜನಕ್ಕೂ ಹಂಚಬೇಕು ಅಂದಾಗ ಆ ಖಾತನ ಸ್ಪ್ಲಿಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಲಿ ಇದೆ. ಅದೇ ರೀ ಇವತ್ತು ಬೆಂಗಳೂರಲ್ಲಿ 4ರಿಂದ 5 ಲಕ್ಷ ಜನ ಮನೆ ಕಟ್ಟಡ ಮಾಡ್ತಾ ಇದ್ದಾರೆ. ಇವತ್ತು ಸೆಟ್ ಬ್ಯಾಕ್ ವಿಚಾರದಲ್ಲಿ ಇವತ್ತು OCCC ಕೊಡ್ತಾ ಇಲ್ಲ, ಬೆಸ್ಕಾಂ ಕನೆಕ್ಷನ್ ಕೊಡ್ತಾ ಇಲ್ಲ, ವಾಟರ್ ಸ್ಯಾನಿಟರಿ ಕನೆಕ್ಷನ್ಗಳು ಕೊಡ್ತಾ ಇಲ್ಲ. ಎಲ್ಲವೂ ಕೂಡ ಹಾಗೆ ನಿಂತಿದೆ. ಯಾಕೆ ನಿಂತಿದೆ? ಇವ್ರು ಹೇಳಿದ್ರೆ ಕೋರ್ಟ್ ಅನ್ನ ತೋರಿಸ್ತಾರೆ. ಕೋರ್ಟ್ ಇವತ್ತು 30-40 ಮತ್ತೆ 20-30ಗೆ ಬಿಡುಗಡೆ ಮಾಡಿದಾಗ ಅವಕ್ಕೂ ಕೂಡ ಬಿಡುಗಡೆ ಮಾಡ್ಬೇಕಾಯ್ತಲ್ವಾ? ಒಂದು ಮಾನದಂಡಗಳನ್ನ ತರದಿ ಅವ್ರು ಕಟ್ಟೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಯ್ತಲ್ವಾ? ನೀವು ನಿಮ್ದೇ ಆದ ಒಂದು ಇವತ್ತು ವೈಲೇಷನ್ ಮಾಡಿರೋಂಥ ಕಟ್ಟಡಕ್ಕೆ 5% ಇರೋದನ್ನ 15% ಅವ್ರಿಗೆ ಲಿಬರಲ್ ಮಾಡ್ತೀರಾ? ಯಾವ ಉದ್ದೇಶ ಹಂಗಾರೆ? ನಿಮ್ಗೆ 15% ವೈಲೇಷನ್ ಆಗಿದೆ ನಾನು ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಹಾಗಾದ್ರೆ ಅದು ನೀವು ಅಕ್ರಮವಾಗಿ ಕೊಳ್ಳೆ ಹೊಡೆಯಕ್ಕೋಸ್ಕರ ದಾರಿಗಳು ಮಾಡ್ಕೊಡ್ತಾರಲ್ವಾ? ಮೇಡಮ್, ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಇದು ನಡೆದಿರೋದು ಇಲ್ಲ ಅಂತಿಲ್ಲ. ಅವ್ರ ಗೌರ್ಮೆಂಟ್ ಇನ್ನೊಂದು ಗೌರ್ಮೆಂಟ್ ಯಾರೇ ಆಗ್ಲಿ ಜನ ವೈಲೇಷನ್ ಮಾಡಿರೋದು ನಿಜನೇ. ಫ್ಲೋರ್ಗಳು ಎಕ್ಸ್ಟ್ರಾ ಕಟ್ಕೊಂಡಿರ್ತಾರೆ, ಸುತ್ತಲೂ ಜಾಗ ಬಿಟ್ಟಿರಲ್ಲ. ಪ್ಲಾನಿಂಗ್ ಏನಿದೆ, ದಾಖಲೆಗಳು ಏನು ಸರಿಯಾಗಿರ್ಬೇಕಿತ್ತು ಪ್ಲಾನಿಂಗ್ ಪ್ರಕಾರ ನೀವು ಮಾಡಿರೋದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ನೀವು ಅತಿಯಾದ ಒಂದು ಫ್ಲೋರ್ ಎಕ್ಸ್ಟ್ರಾ ಫೀಸ್ ಅನ್ನ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಅದನ್ನ ಹೇಳಿ. ಹೆಚ್ಚಾಗಿ ಬಿಡದೇ ಇರ್ಬೋದು. ಇಂಥದನ್ನ 5% ವೈಲೇಷನ್ ಇಂದ 15% ಅದನ್ನ ನೋಡ್ತಾರೆ, ಪ್ರಮಾಣನ ಸರ್ವೆ ಮಾಡಿ ನೋಡ್ತಾರೆ. ಆ ಪ್ರಮಾಣವನ್ನ ಸ್ವಲ್ಪ ಅಟ್ಲೀಸ್ಟ್ ಒಂದಷ್ಟು ಜನಕ್ಕಾದ್ರೂ ನಿರಾಳ ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಇದನ್ನ ಮಾಡಿರೋದು. ಮೇಡಮ್, ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಡೀಸೆಲ್ ಇಲ್ಲ, ಗ್ಯಾಸ್ ಇಲ್ಲ, ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ. ಸಾಮಾನ್ಯರ ಬದುಕನ್ನೇ ನಡೆಸಕ್ಕಾಗ್ತಿಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ? ಶ್ವೇತಪತ್ರ ಕರ್ನಾಟಕದ ಸಿಎಂಗೆ ಸಿದ್ದರಾಮಯ್ಯ ಹೇಳಿ, ಬೆಂಗಳೂರಿಗೆ ಏನ್ ಕೊಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ. ಶ್ವೇತಪತ್ರ ಬೆಂಗಳೂರಿಗೆ ಏನ್ ಕೊಟ್ಟಿದ್ದೀರಾ ಹೇಳಿ? ಶ್ವೇತಪತ್ರ ಕೊಡಿ. 29 ಇದ್ದಾಗಲೂ ಇಲ್ಲಿ ಎಷ್ಟು ಇಟ್ಟಿದ್ರು ಶ್ವೇತಪತ್ರ ಬೆಂಗಳೂರಿಗೆ ಎಷ್ಟು ಕೊಟ್ಟಿದ್ದೀವಿ ಅಂತ ಕೊಡಿ. ಶ್ವೇತಪತ್ರನ ಗೊತ್ತಾಗುತ್ತೆ ನಿಮ್ 3 ವರ್ಷದಲ್ಲಿ. ಹೂ ಅನ್ಸುತ್ತೆ, ಕೆಳಗಡೆ ಮುಳ್ಳಿದೆ. ಇಲ್ಲ ಇಲ್ಲ, ಇದು
ಹೆಂಚಿನ ಮನೆಗಳಲ್ಲಿ ವಾಸವಾಗಿದ್ದಾರೆ. ಅವ್ರಿಗೆ ಒಂದು ಮೇಡಮ್, ಅದೆಲ್ಲ ಕರೆಕ್ಟ್. ಅವ್ರ ಮನೆ ನೀವು 5 ಲಕ್ಷ ಫಿಕ್ಸ್ ಮಾಡ್ತಾ ಇದ್ದೀರಾ? ಸಿಗುತ್ತೆ. ಅಲ್ಲಲ್ಲ 5 ಲಕ್ಷ 5% ಯಾಕೆ ಫಿಕ್ಸ್ ಮಾಡ್ತಾ ಇದ್ದೀರಾ? ಬಿ ಖಾತೆನಾದ್ರೂ ಆಗ್ಲಿ, ಒಂದು ನಿವೇಶನ ನಂದು ಅಂತ ಒಂದು ಗೂಡಿರ್ಲಿ ಅಂತ ತಗಂತಾರಲ್ಲ, ಯಾರು ಅಪ್ಪರ್ ಕ್ಲಾಸ್ ಅವ್ರು ತಗೊಂಡಿರ್ತಾರ? ಎಲ್ಲ ಈಗ ನಂದು ಅಂತ ಒಂದು ನಿವೇಶನ ಹೌದು, ಇರ್ಲಪ್ಪ, ತಗೊಂಡಿರ್ತಾರೆ. ನಂದು ಅಂತ ಒಂದು ಮನೆ ಇರ್ಲಪ್ಪ ಅನ್ನೋ ಆಸೆಯಲ್ಲಿ ಮೇಡಮ್, ಇವತ್ತು ಅಪ್ಪರ್ ಕ್ಲಾಸ್ ಅವ್ರು ತಗೊಂಡಿರ್ತಾರ ಅದನ್ನೇ ಅಲ್ವಾ? ಯಾರು ಮಿಡ್ಲ್ ಕ್ಲಾಸ್ ಅವ್ರು ತಗೊಂಡಿದ್ದಾರೋ ಅದೇ ಬಿ ಖಾತಾ ಅಲ್ಲಿ ನೀವು 10,000 ರೂಪಾಯಿ ಮಾಡ್ರಿ, 10,000 ರೂಪಾಯಿ ಮಾಡಿ. ಹೆಂಗ್ರಿ ಹೊಂದ್ಸಕ್ಕಾಗುತ್ತೆ? 5 ಲಕ್ಷ ಹಾಕ್ಬೇಕಾದ್ರೆ ನೋಡಿ, 5 ಟೈಮ್ ಲೈನ್ ಏನಕ್ಕೆ ಕೊಟ್ಟಿದ್ದಾರೆ? 100 ದಿವಸಕ್ಕೆ ಇಷ್ಟು. 10,000 ರೂಪಾಯಿ ತಗೊಳ್ಳಿ ಅಂತ ಹೇಳ್ತಾರೆ. 10,000 ತಗೊಳ್ರಿ, 5 ಲಕ್ಷ 7 ಲಕ್ಷ ಆಗುತ್ತೆ. ಒಂದು 46 ಸೈಟ್ ಎಷ್ಟಾಗುತ್ತೆ ಗೊತ್ತಾ? 12 ಲಕ್ಷ ರೂಪಾಯಿ ಆಗುತ್ತೆ. ನೀವು ಹೇಳೋ ಲೆಕ್ಕ. ಅಲ್ಲ, ಇವ್ರದ್ದು 100 ದಿವಸದಲ್ಲಿ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಬಂದಾಗ 10,000 ರೂಪಾಯಿ ಮಾಡ್ತೀರಲ್ಲ? ಮಾಡ್ಬಿಡ್ತಾರೆ. ಸುಮ್ಮನೆ ಇರಿ ಸರ್. ನಿಮ್ ಅಂದ್ರೆ ನಿಮ್ ಉದ್ದೇಶ ಏನಾಗಾದ್ರೆ ಜನಕ್ಕೆ ಏನ್ ಬೇಕಾದ್ರೂ ತೊಂದರೆ ಆಗ್ಲಿ, ಯಾಕೆ ಮಾತಾಡ್ಬೇಡಿ ಅಂತ ಹೇಳ್ತೀರಾ? ನೀವು ಕಾಂಗ್ರೆಸ್ ಜನಪರ ಕೆಲಸ ಮಾಡಿದ್ರೆ ಜನ ನಿಮ್ಗೆ ಗೊತ್ತಾಗುತ್ತೆ. ಈಗ ಬಿಜೆಪಿ ಜನ ನಿಮ್ಗೆ ಏನ್ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಚುನಾವಣೆ ನಡೀಲಿ. ಭೂ ಕಬಳಿಕೆ ಡಿ ಕೆ ಶಿವಕುಮಾರ್ ಮಾಡೋರು, ಸಿದ್ದರಾಮಯ್ಯ ಮಾಡೋರು, ಮೂಡಾ ಸೈಡ್ ಹೊಡ್ಕೊಂಡವ್ರಿಗೆ ಹೇಳಿ ನೀವು ಭೂ ಕಬಳಿಕೆನ ಅರ್ಥ ಮಾಡ್ಕೊಳ್ಳಿ. ಭೂ ಕಬಳಿಕೆನ ಅಥವಾ ನಿಮ್ಮ ಅಧ್ಯಕ್ಷ ಅವ್ರಿಗೂ ಸಹ ಅವ್ರ ಅಪ್ಪ ಮಾಡಿರೋ ಕೆಲಸಕ್ಕೆ ಒಂದು ನೈತಿಕತೆ ಇಲ್ಲ. ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಾ? ನೈತಿಕತೆ ನಿಮ್ಗಿಲ್ಲ ರೀ, ಅದನ್ನೇ ಹೇಳ್ತಾ ಇರೋದು. ಇವತ್ತು ಜನರ ಹಣವನ್ನು ಕೊಳ್ಳೆ ಹೊಡೆಯೋಕ್ಕೋಸ್ಕರ ನೀವು ದಾರಿ ಮಾಡಿದಿರಲ್ಲ. ಇಬ್ರು ಮಾತಾಡಂಗಿದ್ರೆ ಅದನ್ನೇ ಬೇಡ, ಹಿರಿದು ತಿಂತಿರೋದಂತೂ ಸ್ಪಷ್ಟ. ಸತ್ಯ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ನಾನು ಅದನ್ನೇ ಹೇಳ್ತಿರೋದು. ಈಗ ಒಬ್ರಿಗೊಂದು ಅನ್ಯಾಯ ಮಾಡೋದಲ್ಲ, ಆಗ್ಬಾರ್ದಲ್ಲ. ಎಲ್ರಿಗೂ ಸಮಾನವಾಗಿ ನ್ಯಾಯ ಹಂಚೋದೆ ಒಬ್ಬ ರಾಜಕಾರಣಿಯ. ಅದಕ್ಕೆ ಅಂದರೆ ಕೂರಿಸಿರೋದು ನಾವು ಎಲೆಕ್ಟೆಡ್ ಮಾಡಿ. ಹಾಗಾಗಿ ಸಿದ್ದರಾಮಯ್ಯನವರೇ ಹಿಂದೆ ಹೇಳಿದ್ರು, ಭ್ರಷ್ಟಾಚಾರವನ್ನು ಕಡಿವಾಣ ಹಾಕ್ಲಿಕ್ಕಾಗಲ್ಲ ಅಂತ ಮೊದಲೇ ಬಾರಿಗೆ ಹೇಳಿದ್ರು ಅನ್ಸುತ್ತೆ ಅವರು ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ. ಪೂರ್ತಿ ಮಾಡಕ್ಕಾಗಲ್ಲ, ನಮ್ಮ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಕಡಿಮೆ ಮಾಡ್ತೀವಿ ಅಂತ ಹೇಳಿಲ್ಲ. ಹಾಗಾಗಿ ಇವ್ರೇನು 5 ಲಕ್ಷ ಕಿತ್ಕೋ ತಿನ್ನೋದನ್ನ ಕಡಿಮೆ ಮಾಡಬೇಕು ಅಂತ ಬಿಜೆಪಿ ಅವ್ರ ವಾದ ಇದೆ, ಅದು ಮಾಡಲಿ. ಬಟ್ ನಾವು ವೆರಿ ಕ್ಲಿಯರ್ ಆಗಿ ಹೇಳ್ತಿರೋದು ಏನಂದ್ರೆ, ಬಿ ಖಾತೆಯಿಂದ ಎ ಖಾತಾ ಮಾಡುವಂಥ ಅವಶ್ಯಕತೆ ಏನಿದೆ? ನಾನು ಕೇಳ್ತಿರೋದೇ ಬೇಡವೇ ಆಗಿರೋ. ನೀವು ಅಕ್ರಮ ಲೇಔಟ್ಗಳನ್ನ ನಿರ್ಮಾಣ ಮಾಡಕ್ ಬಿಟ್ಟಂಥದ್ದೇ ಅಧಿಕಾರಿಗಳು, ಅದೇ ರಾಜಕಾರಣಿಗಳು. ನಿಮ್ಮ ತಪ್ಪು ನಿಮ್ಮ ಎಡವಟ್ಟಿಂದ ಆಗಿರೋದು. ಈಗ ಇವ್ರು ಹೇಳ್ತಿದ್ದಾರೆ ಪ್ಲಾನ್ ತಗೊಂಡು ಜನ ಬಲಿಯಾಗಿದ್ದಾರೆ. ಹೌದು, ನೀವು ಅವತ್ತು ಹೇಳ್ಬೇಕಿದ್ರೆ ನಾವು ಹೇಳ್ತಿರೋದು. ಈಗ ಕಾನೂನು ನನಗೆ ಗೊತ್ತಿಲ್ಲ, ನಾನು ದಡ್ಡ, ಕಾನೂನು ರಚನೆ ಮಾಡೋದು ನೀವಿದಿರಲ್ಲ. ಜನ ಬಹುತೇಕ ಬಿ ಖಾತೆ ಹೊಂದ್ಬಿಟ್ಟಿದ್ದಾರೆ. ಈಗ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಕ್ಕಾಗಲ್ಲ. ಅವ್ರನ್ನ ನೀವು ಅವತ್ತು ಬುದ್ಧಿ ಇರ್ಲಿಲ್ವ ಅಂತ ಹೇಳಕ್ಕಾಗಲ್ಲ. ಈಗ ಸಿಚುವೇಶನ್ ಆಗೋಗ್ಬಿಟ್ಟಿದೆ. ಈಗೇನು ಅಂತ ಈಗ ನೀವು ಏಕಾತ ಮಾಡ್ತಿದ್ರಿ, ಓಕೆ ಆಯ್ತು ಮಾಡಿ, ಬಟ್ ಎಲ್ಲಿವರೆಗೂ ಮಾಡ್ತೀರಿ? ಯಾವ್ದನ್ನ ಮಾಡ್ತೀರಿ? ಅದಕ್ಕೊಂದು ಇದು ಬೇಕಲ್ಲ. ಈಗ 100 ದಿನ ಗ್ಯಾರಂಟಿ ಕೊಟ್ಟಿದ್ದೀರಿ, ಯಾಕೆ 100 ದಿನ ನಿಗದಿಪಡಿಸಿರೋದು? ಬಿಡಿ, ಒಂದು 10 ದಿವಸ ಹೋಗ್ಲಿ. 5 ಲಕ್ಷ ಕೇಳ್ತಿ, ಎಲ್ಲಿಂದ ತರ್ತಾರೆ ಅವ್ರಿಗೆ? ಆಯ್ತು, ನೀವು ಆ ರೀತಿ ಮಾನವೀಯತೆ ಮಾಡಿಯಕ್ಕೆ ಹೋದ್ರೆ 5 ಲಕ್ಷ ದುಡ್ಡನ್ನು ಎಲ್ಲಿಂದ ತರ್ತಾರೆ ಅನ್ನೋದೇ ಪ್ರಶ್ನೆ ಇರೋದು. ಈಗ ಅದಕ್ಕೆ ಈಗ ಇವ್ರು ಹೇಳ್ದಂಗೆ ನ್ಯಾಷನಲೈಸ್ ಬ್ಯಾಂಕಲ್ಲಂತೂ ಲೋನ್ ಕೊಡೋದಿಲ್ಲ. ಪ್ರೈವೇಟ್ ಬ್ಯಾಂಕಲ್ಲಿ ಹೆಚ್ಚುವರಿಯಾಗಿ ಬಡ್ಡಿ ಕೊಟ್ಟು ಅಲ್ಲೇ ಲೋನ್ ಕಟ್ಟಿರ್ತಾರೆ. 15 ವರ್ಷ ತೀರ್ಬೇಕಾಗಿರೋದು ಈಗ 25 ವರ್ಷದವರೆಗೂ ಹೋಗಿದೆ. ಕೆಲವುದು ಮುಟ್ಗೋಲು ಹಾಕೊಂಡಿದ್ದಾರೆ, ಬ್ಯಾಂಕ್ ಹರಾಜಾಗಿರುವಂಥದ್ದು. ಅಂತ ಸಂದರ್ಭ ನೀವು 5 ಲಕ್ಷ ಕೇಳಿದ್ರೆ ಎಲ್ಲಿಂದ ತಂದು ಮಾಡ್ತಾರೆ ಈಗ 5 ಲಕ್ಷನ? ನೀವು ಅದಕ್ಕೆ ಹೇಳ್ತಿರುವಂಥದ್ದು ಅದನ್ನ ಕಡಿಮೆ ಮಾಡಬೇಕು, ಜೊತೆಗೆ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ. ಆಮೇಲೆ ನಮ್ಮ AIP ಅವರು ಹೇಳ್ತಿದ್ರು ಭ್ರಷ್ಟಾಚಾರ ಅವ್ರು ಅವಾಗಿಂದ ನಾನು ಕೇಳ್ತಿದ್ದೀನಿ, ಭ್ರಷ್ಟಾಚಾರ ಅದನ್ನೇ ಹೇಳ್ತಿದ್ದಾರೆ ಅವರು. ಹೌದು, ನನಗೂ ಗೊತ್ತಿದೆ. ನಾನು ಸಾಮಾಜಿಕ ಹೋರಾಟಗಾರನಾಗಿ ಹಲವಾರು ಭ್ರಷ್ಟಾಚಾರಗಳನ್ನ ಹೊರಗಡೆ ತೊಗೊಂಬಂದಿದ್ದೀವಿ. ಇವತ್ತಿಗೂ ಯಾವ್ಯಾವ ಕಚೇರಿಯಲ್ಲಿ ಎಷ್ಟು ನಡೀತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಭ್ರಷ್ಟಾಚಾರ ಅನ್ನೋದು ಬೇರೆ ಬಿಟ್ಟಿರುವಂಥದ್ದು. AIP ಅವರು ಬಂದರೂ ಕಡಿಮೆ ಮಾಡಲಿಕ್ಕಾಗಲ್ಲ, BJP ಅವರು ಬಂದರೂ ಕಡಿಮೆ ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ ಇದ್ರೂ ಕಡಿಮೆ ಮಾಡಲಿಕ್ಕಾಗಲ್ಲ. ಅದು ಒಂಥರ ಕ್ಯಾನ್ಸರ್ ಇದ್ದಂಗೆ, ಅದಕ್ಕೆ ಔಷಧಿನೇ ಇಲ್ಲ. ಹಾಗಾಗಿ ನೋಡೋಣ ಮುಂದಿನ ಸರ್ಕಾರ ಏನ್ ಮಾಡುತ್ತೆ ಈಗ ಅಂತ ಹೇಳಿ. ಮೇಡಮ್ ಸರ್ ಹೇಳ್ತಿದ್ರು 5 ಲಕ್ಷ ಕೊಡ್ತಾರೆ. ಒಂದು ಹೇಳ್ತೀನಿ ಮೇಡಮ್, ಈಗ ಇಲ್ಲಿ ಶಿವಾಜಿನಗರ ಅಂತ ತಗೊಳ್ಳೋಣ, ಅಲ್ಲಿ ಒಂದು ಬಿ ಖಾತಾ ಪ್ರಾಪರ್ಟಿ ಇದೆ. ಅವ್ರಿಗೆ 5 ಲಕ್ಷ ಕಟ್ಟೋದು ಕಷ್ಟ ಅಂದ್ರೆ ಆ ಸೈಟ್ ಇವಾಗ 5 ಲಕ್ಷ ಅವ್ರಿಗೆ ಕಷ್ಟ ಅನ್ನೋದಾದ್ರೆ ಆ ಸೈಟ್ ನಾಳೆ ಎ ಖಾತಾ ಆದಾಗ ಲೋನ್ ಆದಾಗ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತಾನು ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದ್ ನಿಮಿಷ, ಇವತ್ತು ಒಂದ್ ನಿಮಿಷ ಹೇಳೋವರೆಗೂ ಕೇಳಿ ಮೇಡಮ್. ಅದರಲ್ಲೂ 2-3 ಹಂತಗಳಲ್ಲಿ ಕೊಟ್ಟಿದ್ದಾರೆ. ಜೂನ್ 15 ಒಳಗಡೆ ಆದ್ರೆ ಬರೀ 2 ಲಕ್ಷ ಕಟ್ಟಿ, ಆಮೇಲೆ ಆದ್ರೆ 5 ಲಕ್ಷ ಕಟ್ಟಿ ಅಂತ ಅದು ಒಂದು ಆಪ್ಷನ್ ಇಟ್ಟಿದ್ದಾರೆ. ಇನ್ನೂ ಬೇಗ ಮಾಡ್ಕೊಳ್ಳೋದಾದ್ರೆ ಬರೀ 2 ಲಕ್ಷ. ಜೂನ್ 15 ಅಂದ್ರೆ ಏನ್ ಗೊತ್ತಾ ಮೇಡಮ್? ನಾಳೆ ಬೆಳಗ್ಗೆ ಅಂದಂಗೆ ಅಷ್ಟು ಕಷ್ಟ ಅಲ್ಲ. ನಿನ್ನ ಪ್ರಾಪರ್ಟಿ SR ವ್ಯಾಲ್ಯೂ ಅಷ್ಟೊಂದು ಹೋಗುತ್ತೆ ಅಂದಾಗ ನಿನಗೆ ಅದಕ್ಕೊಂದು ದಾಖಲೆನೇ ಇಲ್ಲ, ನೀನೊಂದು ಮನೆನೇ ಕಟ್ಟಕ್ಕಾಗಿರಲ್ಲ. ಶೀಟ್ ಮನೇಲಿ ಇದಾರೆ ಮೇಡಮ್, ಬಿ ಖಾತಾಕ್ ಬಂದಿರೋರು. ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ಕಟ್ಟಕ್ಕಾಗತ್ತಲ್ವಾ? ಲೋನೇ ಮಾಡಕ್ಕಾಗಲ್ವಲ್ಲ. ಅಟ್ಲೀಸ್ಟ್ ಗೌರ್ಮೆಂಟ್ ಲೋನ್ ಸಿಗುತ್ತಲ್ಲ. ನಾಳೆ ಬೆಳಗ್ಗೆ ನಿನ್ಗೆ ಎ ಖಾತಾ ಆದ್ರೆ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್
ಅಲ್ಲಿ ಅದೇ loan ಬಿ ಖಾತೆ ಸಿಗುತ್ತಲ್ವಾ? ಸೈಟ್ ಯಾಕೆ ಲೋನ್ ಅವ್ರ ಜೀವನದಲ್ಲೇ ಮನೆ ತಗೋಬಾರ್ದಾ? ಲೋನ್ ತಗೋಬೇಕೀಗ. ಅದೇ ಬಿ ಖಾತೆ ಸೈಟ್ ತಗೊಳಕ್ಕೆ ಲೋನ್ ಮೇಡಮ್, ತಗೊಂಡು ನೀವು ಒದ್ದಾಡಿರೋರ್ಗೆ ಮೇಡಮ್, ಈಗ 5 ನೀವು 5 ಲಕ್ಷ ಕಟ್ಟಿದ್ರೆ ನಿನ್ಗೆ 50 ಲಕ್ಷ ಲಾಭ ಇದೆ. ನೀನು 5 ಲಕ್ಷ ಕಟ್ಟಿದ್ರೆ ನಿನ್ಗೆ 50 ಲಕ್ಷ ಲಾಭ ಇದೆ ಅಲ್ಲಿ. ಕಷ್ಟ ಹೇಳ್ತಾರೆ. ಹೇಳಿ ಅಲ್ಲ ಮೇಡಮ್, ಇವತ್ತು ಈಗ ಆಲ್ರೆಡಿ ನೋಡ್ದಂಗೆ ಎಕ್ಸಾಮ್ಗಳು ಮುಗ್ದೈತೆ. 10th PUC ಇವೆಲ್ಲ ಎಕ್ಸಾಮ್ ಮುಗ್ದಿದೆ. ಮಕ್ಕಳುಗಳು ಅಡ್ಮಿಷನ್ ಮಾಡ್ಬೇಕು. ಇವತ್ತು ಇವ್ರೇನು ಪುಕ್ಸಟೆ ಎಜುಕೇಶನ್ ಕೊಡ್ತಾ ಇಲ್ಲ ಎಲ್ಲುವೆ. ಇವತ್ತು ಒಂದು ಮೆಡಿಕಲ್ಗೋ, ಇಂಜಿನಿಯರಿಂಗೋ, ಒಂದು ಫಸ್ಟ್ PUCಗೋ, ಒಂದು ನೀಟ್ಗೋ, ಒಂದು JE ಕೋರ್ಸ್ಗೋ ಸೇರಿಸ್ಬೇಕಾದ್ರೆ 2 ಲಕ್ಷ 3 ಲಕ್ಷ ಬೇಕು. DK ಶಿವಕುಮಾರ್ ಅವ್ರಿಗೆ ಅದ್ರ ಪರಿಜ್ಞಾನ ಇಲ್ಲ. ಯಾಕಂದ್ರೆ ಅವ್ರು ಕರೋಡ್ಪತಿಗಳು. ಅವರೇ ದೊಡ್ಡ ಲಕ್ಷ ಗಟ್ಟಲೆ ಫೀಸ್ ಇಸ್ಕೊಂಡು ಸ್ಕೂಲ್ಗಳು ನಡೆಸ್ತಾವ. ಜಮೀನಲ್ಲಿ ದುಡ್ಡು ಸಂಪಾದನೆ ಮಾಡೋದು ಅವ್ರು ಬೆಳೆಯೋದು. ಮಧ್ಯಮ ವರ್ಗದವರ ತಿಂಕು ಗೊತ್ತಿಲ್ಲ ಅವ್ರಿಗೆ. ಅವ್ರು ಹಿಂದೆ ಬೆಳೆದು ಬಂದಿರ್ಬೋದ, ಮರ್ತ್ಬಿಟ್ಟವ್ರೆ. ಈಗ ಕಿಂಗ್ ಆಗ್ಬಿಟ್ಟವ್ರಲ್ಲ, 1000 ಕೋಟಿ ಓನರ್ ಆಗಿರೋದ್ರಿಂದ ಅವರೇ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ನಡೆಸ್ಬೇಕಾದ್ರೆ ಅವ್ರಿಗೆ ಬೇರೆಯವರ ಮಧ್ಯಮ ವರ್ಗದವರ ಸಂಕಟ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಒಂದು PUC ಸೇರಿಸ್ಬೇಕು 2 ಲಕ್ಷ ಬೇಕು. ಒಂದು ಇಂಜಿನಿಯರಿಂಗ್ ಸೇರಿಸ್ಬೇಕು, ಒಂದು ನೀಟಲ್ಲಿ ಒಂದು ಕಡಿಮೆ ರ್ಯಾಂಕ್ ಬಂತು ಅಂದ್ರೆ 15-20 ಲಕ್ಷ ಬೇಕು. ಅದ್ರಲ್ಲೂ ಸ್ಕ್ಯಾಮ್ ಆಗೋಯ್ತು ಇವತ್ತು ನೀಟಲ್ವೇ. ಈ ಪರಿಸ್ಥಿತಿಲಿ ಇದ್ದಾಗ ಇವರು 90 ದಿವಸದಲ್ಲಿ ನೀನು ರಿಜಿಸ್ಟರ್ ಮಾಡ್ಕೊಬಿಡು, ನೀನು ಏಕಾತ ಮಾಡ್ಕೊಬಿಡು ಅಂದ್ರೆ ಎಲ್ಲಿ ಹೋಗ್ತಾರೆ? ಈಗ ಆಲ್ರೆಡಿ ಆಗೋಗಿದಾವ ತಾನೆ ಲೇಔಟ್, ಬಿಟ್ಬಿಡಿ ಅವ್ರು ಯಾವಾಗಾದ್ರು ಮಾಡ್ಕೋತಾರೆ. ಅದಕ್ಕೊಂದು ಈಗೇನ್ ನಿಯಮ ತಂದ್ರೆ ಸಾಕು. ನಿಯಮ ತಗೋ ಬನ್ನಿ. ಮತ್ತೆ ಏನು ಒಂದು ಎಕರೆನ ನೀವು ಕನ್ವರ್ಷನ್ ಮಾಡಿದ್ರೆ ಎಷ್ಟು ಫೀಸ್ ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಆ ಕನ್ವರ್ಷನ್ ಫೀಸ್ ನ ಡಿವೈಡ್ ಮಾಡಿ 30-40 ಎಷ್ಟು ಬರುತ್ತೆ ಅದ್ರ ಮೇಲೆ ನೀವು ಫೀಸ್ ತಗೊಳ್ಳಿ. ಸುಮ್ನೆ ಏಕಾಏಕಿ ತಗೊಂಡ್ರೆ ಯಾರು ಅಂತ ಎಲ್ಲಿ ಅಂತ ಕಟ್ತಾರೆ? ಇವತ್ತು 10 ಲಕ್ಷ ಕಟ್ಟು 20 ಲಕ್ಷ ಒಂದು 40-60 ಮಾಡ್ಬೇಕಂದ್ರೆ 15 ಲಕ್ಷ 15 ಲಕ್ಷ ಬರುತ್ತೆ. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ಒಂದು 40-60ಗೆ ನಿಯರ್ಲಿ 10ರಿಂದ 15 ಲಕ್ಷ ಬರ್ತಾ ಇದೆ. ಎಲ್ಲಿ ತರ್ತಾರೆ? ಅಲ್ಲ, ನಾವು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಗೋವಿಂದರಾಜ್ ಅವರೇ, ಒಂದ್ ನಿಮಿಷ. ಇದು ಈ ಸಮಸ್ಯೆ ಸ್ಕ್ವೇರ್ ಫೀಟ್ ಎಷ್ಟಿದೆ ಮೇಡಮ್ ಗೈಡೆನ್ಸ್ ವ್ಯಾಲ್ಯೂ? ಪ್ರಾಪರ್ಟಿ ವ್ಯಾಲ್ಯೂ ನಿಮಗೆ 90 ಡೇಸ್ ಆಗಬೇಕು. ಮೇಡಮ್ ಎಷ್ಟಿದೆ ಅಂತ ಕೇಳ್ತಾ ಇದ್ದೀನಿ ನಿಮಗೆ. 90 ಡೇಸ್ ಆಗಬೇಕು ಅಂತ ನಾವು 20 ವರ್ಷದಿಂದ ಏನು ಮಾಡಲ್ಲ. 90 ದಿವಸದಲ್ಲಿ ಹೆಂಗಾಗುತ್ತೆ ಮಕ್ಕಳಿಗೂ ಕೊಡಕ್ಕಾಗಲ್ಲ. ಗೈಡೆನ್ಸ್ ವ್ಯಾಲ್ಯೂ ಹೇಳಿ ಮೇಡಮ್. ನೋಡಿ, ಅವರು 5 ಲಕ್ಷಕ್ಕೆ ಸಮರ್ಥನೆ ಕೊಡ್ತಿದ್ದಾರೆ. ಅವರು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸಮರ್ಥನೆ ಮಾಡ್ಕೊಳ್ಳೋದು ಸರ್ಕಾರ ಸಮರ್ಥನೆ ಮಾಡ್ತಿದ್ದಾರೆ ಅಂದ್ರೆ ನೀವು ಎಷ್ಟು ಅರ್ಥ ಮಾಡ್ಕೊಳ್ಳಿ. 5% 25ರಿಂದ 30 ವರ್ಷ ಕಟ್ಟಬೇಕು. ಎಕ್ಸಾಂಪಲ್ ಕೊಡ್ತೀನಿ. ನಾರಾಯಣ ಸ್ವಾಮಿ ಹತ್ರ ಒಂದು ಸೈಟ್ ಬಿ ಖಾತಾ ಅಲ್ಲಿ ಇದೆ. ಅವ್ರು ಮನೆ ಕಟ್ಟಬೇಕು ಅನ್ಕೊಂಡಿದ್ದಾರೆ. 10 ವರ್ಷದಿಂದ ಕಾಯ್ತಿದ್ದಾರೆ. ಅವ್ರಿಗೆ ಎಲ್ಲೂ ಲೋನ್ ಸಿಗ್ತಿಲ್ಲ. ಅವ್ರ ಮಕ್ಕಳು ನೀವು ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ಗೆ ತಕರಾರು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಾರೆ ನೀವು ಮಾಡ್ಕೊಳ್ಳಿ. ಏನೋ ಮಾಡಿ ಒಂದು 5 ಲಕ್ಷ ಫೀಸ್ ಯಾಕೆ ಅಷ್ಟೊಂದು ಹಾಕ್ತಾ ಇದ್ದೀರಾ? ಒಂದು 5 ಲಕ್ಷ ನಾಳೆ ಮನೆ ಕಟ್ಕೊಂತಾರೆ, ಬದುಕ್ ಕಟ್ಕೋತಾರೆ. ಇಲ್ಲ ಅಂದ್ರೆ 5 ಲಕ್ಷ ಆಗ್ಬೇಕು ಅಂತ ನಾವು ಸಂಪತ್ತಿರ್ತಾರಲ್ಲ 5 ಲಕ್ಷ ಅಲ್ವಾ ತಗೊಂಬನ್ನಿ. 90 ದಿವಸ ಆಗ್ಬೇಕು ಅಂತ ನಾವು ಜನಪರವಾಗಿ ಆ ಪ್ರಶ್ನೆಗೆ ವೈ 90 ದಿವಸ ಈ 100 ದಿವಸಗಳಲ್ಲಿ ಮಾಡ್ಕೊಬಿಡ್ಬೇಕು ಅನ್ನೋದು ನಿಮ್ GP ಎಲೆಕ್ಷನ್ ದುಡ್ಡು ಬೇಕಲ್ಲ. ಅಲ್ಲ, ನಿಯಮ ಮಾಡಿ ಅವ್ರ ಈಗ ನಂದೇ ಬಿ ಖಾತೆ ಇದೆ ಅಂತ ಇಟ್ಕೊಳ್ಳೋಣ. ಬಿ ಖಾತೆ ಒಂದು ಸೈಟ್ ಇದೆ. 90 ದಿವಸದೊಳಗೆ 5 ಲಕ್ಷ ರೂಪಾಯಿ ಹೊಂದ್ಸೋದು ಕಷ್ಟ ಆಗುತ್ತೆ. ನೀವು ನಿಯಮ ಮಾಡಿಡಿ, ನಾನು ದುಡ್ಡು ಬಂದಾಗ ಅನುಕೂಲ ಆದಾಗ ನಾನು ಮಾಡ್ಕೊಳ್ತೀನಿ. ಈಗ ಇದರಲ್ಲಿ ಯಾರು ಇರ್ತಾರೆ ಅಧಿಕಾರಿಗಳನ್ನ ನಾವು 50 ಸ್ಥಳಗಳಲ್ಲಿ ನೇಮಿಸ್ತಾ ಇದೀವಿ. ಅದಕ್ಕೊಂತಾನೆ ಸ್ಪೆಷಲ್ ಆಗಿ ಒಂದು ಅಭಿಯಾನ ದುಡ್ಡು ಕಲೆಕ್ಟ್ ಮಾಡಕ್ಕೆ. ತಡ್ರಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಬಿಜೆಪಿ ಅರ್ಥ ಮಾಡ್ಕೊಂತ ಇಲ್ಲ. ನೀವು 5% ನೀವು ಹಾಕ್ತಾ ಇದ್ದೀರಾ. ನೈತಿಕತೆ ಇಲ್ಲ. ನೈತಿಕತೆ ಇಲ್ಲ, ನೈತಿಕತೆ ಇಲ್ಲ. ಜನರ ಪರವಾಗಿ ಇಲ್ಲ ಅಂತ ಹೇಳ್ತಾ ಇರೋದು. ಕಳ್ರ ಯಾರು ಹೊಡಿತಾ ಇದ್ದೀರಲ್ಲ. ಅಲ್ಲ ರೇ, ಸರ್ಕಾರ ಖಜಾನೆ ಇರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ಚೆಕ್ಕಲ್ಲಿ ಬರ್ಸ್ಕೊಂಡು ಬೇರೆ ಹೋಗ್ಬಿಟ್ಟು ಟ್ರೆಜರಿಗೆ ಹಾಕ ಟ್ರೆಜರಿ ಹಣ ಕೊಳ್ಳೆ ಹೊಡೆದವ್ರು ನೀವು. ಬೇರೆ ಪಾಠ ಮಾಡ್ತೀರಾ? ಮುಖ್ಯಮಂತ್ರಿಗಳೇ ಭೂಕಬಳಿಕೆ ಮಾಡಿ ಜೈಲಿಗೆ ಹೋಗಿದ್ದವರು. ಮೇಡಮ್, ಒಂದ್ ನಿಮಿಷ. ನೀವೇನ್ ಹೇಳ್ತಿದ್ರಿ? ಇವಾಗ ಸರ್ಕಾರಿ ಅಧಿಕಾರಿಗಳನ್ನ 2ನೇ ಮತ್ತು 4ನೇ ಶನಿವಾರಗಳ ದಿವಸ ನಾವು 50 ಸ್ಥಳಗಳಲ್ಲಿ ಕೂರಿಸಿ ಅಲ್ಲೇ ಮಾಡಿಸ್ಕೊಡ್ತಾ ಇದೀವಿ. ಇದು ಜನಗಳಿಗೆ, ಈಗ ಎಷ್ಟೋ ಜನಕ್ಕೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಮಾಡಿಸ್ಕೋಬೇಕು ಗೊತ್ತಿರಲ್ಲ. ಅವ್ರ ಹತ್ರ ಇರೋರು ಮೇಡಮ್, ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ನಿಯಮಗಳ ಬಗ್ಗೆ ನೀವು ಮಾಡ್ತಿರುವಂತಹ ಏನು ಪಾಲನೆಗಳು, ರೂಲ್ಸು, ರೆಗ್ಯುಲೇಷನ್ಸು, ಅದ್ರ ಬಗ್ಗೆ ಆಕ್ಷೇಪ ಇಲ್ಲಿ ಯಾರ್ದು ಇಲ್ಲ, 3 ಜನದ್ದು ಇಲ್ಲ. ನೀವು ಇಟ್ಕೊಂಡಿರೋ 100 ದಿವಸದ ಡೆಡ್ಲೈನ್ ಬಗ್ಗೆ ಅಸಮಾಧಾನ ಇದೆ. ಮತ್ತು 5ರಿಂದ 15%ಗೆ ಏರಿಕೆ ಆಗಿದೆ ನೋಡಿ. ಒಬ್ಬ ಆ ಸೈಟಿಗೆ ಬಿ ಖಾತೆ ತಗೋಬೇಕಾರೆ 7 ಲಕ್ಷನೋ 8 ಲಕ್ಷನೋ ಕೊಟ್ಟಿರ್ತಾನೆ. ತಗೋಬೇಕಾರೆ 5ರಿಂದ 15 ಒಂದ್ ನಿಮಿಷ
ಒಬ್ಬ ವ್ಯಕ್ತಿ ಸೈಟಿಗೆನೆ ಅಷ್ಟು ಕೊಟ್ಟಿದ್ದಾನೋ ಇಲ್ಲ ಸೈಟ್ ತಗೋಬೇಕಾರೆ 10 ವರ್ಷದ ಮೇಡಮ್ ನಾನು ಅದೇ ವರ್ಷದಿಂದ ಕಾಯ್ತಾ ಇದ್ದಾರೆ. 10 ವರ್ಷದಿಂದ ಒಂದು ಸೀಟ್ ಮನೇಲಿ ಹಂಗೆ ಇರ್ತಾನಲ್ಲ, ಅವ್ನ ಕೈಲಿ ಕಟ್ಕೊಳಕ್ಕೆ ಆಗಲ್ವಲ್ಲ. ಯಾವ ಬ್ಯಾಂಕ್ ಅವನಿಗೆ ಸಬ್ಸಿಡಿ ಇದರಲ್ಲಿ ಕಡಿಮೆ ಮತ್ತೆ ಅವ್ನ ಹಂಗೆ ಸಾಯ್ಬೇಕಾ? ನಿಮ್ ಪ್ರಕಾರ ಅವ್ನ ಹಂಗೆ ಸಾಯ್ಬೇಕಾ? ಮನೆ ಕಟ್ಕೊಬಾರ್ದಾ? ಅವ ಯಾಕೆ ಕಟ್ಕೊಳಕ್ ಆಗಿಲ್ಲ ಹೇಳಿ? ಶೀಟ್ ಅವ್ನಿಗೆ ಲೋನ್ ಸಿಗ್ಲಿಲ್ಲ, ಅವ್ನಿಗೆ ಸರಿಯಾದ ಮನೆಯಲ್ಲಿ ಬದುಕಬಹುದು. ಪವರ್ ಕೊಟ್ಟಿರ್ತಾರೆ, ನೀರ್ ಕೊಟ್ಟಿರ್ತಾರೆ, ಸರಿಯಾದ ಭೂ ದಾಖಲೆಗಳಿಲ್ಲ. ಬಿ ಖಾತಾ ಅಂದ್ರೇನೆ ಕಾನೂನುಬದ್ಧವಾದ ದಾಖಲೆಗಳಿಲ್ಲ ಅಂತ ಅರ್ಥ. ಇದನ್ನು ಹೇಳ್ಬಿಡಿ. ಈ ರಿಯಲೈಸೇಷನ್ ನೀವೀಗ ಅಧಿಕಾರಕ್ಕೆ ಬಂದಿದ್ದೀರಲ್ಲ, ಈ 3 ವರ್ಷ ಆದ್ಮೇಲೆ ಈ ರಿಯಲೈಸೇಷನ್ ಆಗಿದೆಯಲ್ಲ ಹೆಂಗೆ ಮೇಡಮ್? ಎಲ್ಲ ಮಾಡ್ಬೇಕಂದ್ರೇನೆ ಎಲ್ಲ ಮತ್ತೆ ಯಾಕೆ ಹಿಂದಿನ ಸರ್ಕಾರಗಳು ಇಷ್ಟ ಆದ್ರೂ ಮಾಡ್ಲಿಲ್ವಲ್ಲ? ನಾವು ಮಾಡ್ತಿದೀವಿ ಜನಪರವಾಗಿ. ನೋಡಿ ಮೇಡಮ್, ಒಂದ್ ಹೇಳ್ತೀನಿ, ಮನೆ ಪೊಸಿಷನ್ ನಲ್ಲಿ ಇರ್ಬೋದು, ಕರೆಂಟ್ ಉಪಯೋಗಿಸಬಹುದು, ನೀರು ಉಪಯೋಗಿಸಬಹುದು. ನೀವು ಅದನ್ನ ಪರಬಾರೆ ಮಾಡಕ್ಕಾಗಲ್ಲ, ನೀವೇನು ಕನ್ಸ್ಟ್ರಕ್ಟ್ ಮಾಡಕ್ಕಾಗಲ್ಲ. ಆ ಸ್ಥಿತಿಯಲ್ಲಿ ನಿಮ್ ಕೈಯಲ್ಲಿ ದುಡ್ಡಿದ್ರೆ ಕನ್ಸ್ಟ್ರಕ್ಷನ್ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಕನ್ಸ್ಟ್ರಕ್ಷನ್ ಅಂದ್ರೆ ನಿಮ್ ಕೈಯಲ್ಲಿ ದುಡ್ಡಿದ್ರೆ ಕಟ್ಟಬಹುದು ಸರ್. ದುಡ್ಡಿರಲ್ಲ ಈಗ. ಫಸ್ಟ್ ಸಿಮೆಂಟ್ ರೇಟ್ ಏನಿದೆ, ಹೇಳ್ತಿರೋದು ಪ್ರಾಕ್ಟಿಕಲ್ ಆಗಿ ಮಾತಾಡಿ. ನಾವು ಅದನ್ನೇ ಅರ್ಥ ಆಗ್ತಾ ಇಲ್ಲ. ನೀವು ಹೇಳೋ ಅದೇನದು ಖಾಲಿ ಸೈಟ್ ಬಿದ್ದಿರಲ್ಲ ಏನ್ ಮಾಡ್ಬೇಕು? ಕಟ್ಟಕ್ ಸಾಧ್ಯ ದುಡ್ಡೇ ಇಲ್ಲ ಅಂತ. ಮೇಡಮ್ ನೀವು 5 ಲಕ್ಷ ಕೊಟ್ಟರೆ ನಾಳೆ ಬ್ಯಾಂಕ್ ಮೇಡಮ್ ಅದೇ ಹೇಳ್ತಿರೋದು ಅವರು. ನೀವೇನಾದ್ರು ಅಷ್ಟೇ ಸಾಲ ಮಾಡಿ ಫೈನಾನ್ಸ್ ತಗೊಳ್ಳಿ, ಒಡವೆ ಮಾರಿ ದುಡ್ಡು ತಗೊಬನ್ನಿ ಅಷ್ಟೇ. ಕೇಂದ್ರದವರು ಚಿನ್ನ ತಗೊಳ್ದಿರಂಗ್ ಮಾಡಿದಾರೆ, ನೀವೆಲ್ಲ ಒಡವೆ ಅಡ ಇಡಕ್ಕಾಗತ್ತೆ? ಇವ್ರು ನೋಡಿದ್ರೆ ಊಟ ಮಾಡೋದು ಕಡಿಮೆ ಬಳಸಿ ಅಂತ ಹೇಳಿ. ಇವತ್ತು ಹಣದುಬ್ಬರ ಜಾಸ್ತಿ ಆಗಿದೆ. ಜನರು ಇವತ್ತು ತರಕಾರಿ ಸೊಪ್ಪು ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸರ್ ಪ್ರಾಕ್ಟಿಕಲ್ ಹೇಳ್ತೀನಿ, ಆಡ್ ಮಾಡ್ತೀನಿ. 1 kg ತಗತ್ತಿದ್ದವ್ರು 1/4 kg ಬಂದಿದ್ದಾರೆ ತರಕಾರಿ ತಗತ್ತಿದ್ದರು ಸ್ವಲ್ಪ ಬೇಳೆಕಾಳಿಗೆ ಬಂದಿದ್ದಾರೆ. ಯಾಕೆ ಬೇಕು ಅಂತ ಬರೀ ಟೊಮೊಟೊ ಸಾರು, ರಸಮ್ಮು, ಒಳಕಲ್ ನೀರು ಅಂತಾರೆ, ಅದನ್ನ ಕುಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಇದ್ರ ನಡುವೆ ಹಿಂಗ್ ಹಿರ್ಕೊಂಡ್ ತಿಂದ್ರೆ ಇವತ್ತು ನೋಡಿ ಮೇಡಮ್, ಹಾಲಿಂದ ಆಲ್ಕೋಹಾಲ್ ತನಕ ಟ್ಯಾಕ್ಸ್ಗಳು ಹೆವಿ ಮಾಡವ್ರೆ ರಾಜ್ಯದಲ್ಲಿ. ಇವ್ರೇನು ಕೇಂದ್ರದಲ್ಲೂ ಹೇಳ್ಬಿಟ್ಟು ಗ್ಯಾರಂಟಿ ಕೊಡೋದ್ರ ಬರೆಗಳು ಹಾಕಿದ್ದಾರೆ. ಹೆಚ್ಚು ಬರೆ ಅಂದ್ರೆ ಮಾತಾಡಿದ್ಮೇಲೆ ನೀವು ಹೇಳಿ, ನಾವು ಪಂಜಾಬ್ ಅಲ್ಲಿ ಒಂದೇ ರೂಪಾಯಿ ಯಾವ್ದು ಜಾಸ್ತಿ ಮಾಡಿಲ್ಲ, ಯಾವ್ದು ಜಾಸ್ತಿ ಮಾಡಿಲ್ಲ. ಈಗ ಬಂದ್ 2 ವರ್ಷದಲ್ಲಿ 2 ಸತಿ ವಾಟರ್ ಬಿಲ್ ಜಾಸ್ತಿ ಮಾಡೋರು, 2 ಸತಿ ಆಲ್ಕೋಹಾಲ್ ಬಿಲ್ ಜಾಸ್ತಿ ಮಾಡೋರು, ಯಾವ್ದನ್ ಬಿಟ್ಟಿದ್ದೀರಾ ನೀವು? ಎಲ್ಲಾದನ್ನು ಹಾಳು ಮಾಡಿದಿರಾ. ಪ್ರತಿಯೊಂದಕ್ಕೂ ಟ್ಯಾಕ್ಸ್ ನ ಎರ್ರಾ ಬಿರ್ರಿ ಹಾಕ್ಬಿಟ್ಟು ಇವ್ರಿಗೆ ಆಡಳಿತ ನಡೆಸೋ ಯೋಗ್ಯತೆ ಇಲ್ಲ, ಅದನ್ನ ಎಫಿಷಿಯನ್ಸಿಯಾಗಿ ನಡೆಸೋ ಯೋಗ್ಯತೆ ಇಲ್ಲ, ಕರಪ್ಷನ್ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ಲ. ಬರೀ ಕಚ್ಚಾಡ್ಕೊಂಡು ಇಬ್ರು ಸಿಎಂ ಗಳಾಗ ಕಚ್ಚಾಡ್ತಾ ಇದಾರೆ. ಅದ್ರ ಮಧ್ಯೆ ಇನ್ನೇನು ಸಿಗಲ್ಲ ಜನರಿಗೆ. ಹೊಡೆತ ಮಾಡು, ಅವ್ರ ಹತ್ರ ಕಿತ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡಿ ಎಫಿಷಿಯನ್ಸಿ ಆಗಿ ಸರ್ಕಾರಗಳು ನಡೆಸಿ ನಿಮ್ಗೆ ಜನರುಗಳಿಗೆ ವ್ಯವಸ್ಥೆಗಳನ್ನ ಇಂಪ್ಲಿಮೆಂಟ್ ಮಾಡಿ ಆಟೋಮೆಟಿಕ್ ಆಗಿ ಚಾಮರಾಜಪೇಟೆ ನೋಡಿದ್ರ 55 ಕೋಟಿ 2 ಬಿಲ್ ಮಾಡ್ಕೊಂಡು ತಿನ್ಕೊಂಡವ್ರೆ. ಒಂದು ಕೆಲಸ ಆಗಿಲ್ವಂತೆ. ಎನ್.ಆರ್. ರಮೇಶ್ ಅವರು ಮೊನ್ನೆ ಇದು ಕೊಟ್ಟವ್ರೆ. ಅಂದ್ರೆ ಈ ತರ ಭ್ರಷ್ಟಾಚಾರಗಳ ಮಾಡ್ಕೊಂಡು ಅಂದ್ರೆ ಜನರ ದುಡ್ಡುಗಳು ಕೂಡ ಒಂದು ಗುಂಡಿ ತುಂಬಕ್ಕೆ 1 ಲಕ್ಷ, ಒಂದು ಗುಂಡಿ ತುಂಬಕ್ಕೆ 1 ಲಕ್ಷ ಏನ್ ಚಿನ್ನದ ಪ್ಲೇಟ್ ಹಾಕೊಂಡು ತುಂಬ್ತಾ ಇದಾರೆ ಒಂದೊಂದು ಗುಂಡಿನ ಬೆಂಗಳೂರಲ್ಲಿ. ಆ ರೀತಿ ಭ್ರಷ್ಟಾಚಾರ ಮಾಡಿ ಜನರನ್ನ ಸುಲಿಗೆ ಮಾಡ್ತಾ ಇದಾರೆ. ಹೊರತು ಈ ಸರ್ಕಾರ ಏನೋ ಒಂದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ ಬಿಟ್ರೆ ಇವರು ಜನರನ್ನ ಸುಲಿಗೆ ಮಾಡಿ ಆ ದುಡ್ಡು ತಗೊಬಂದು ಜನರ ಕಲ್ಯಾಣಕ್ಕೆ ಬಳಸ್ತಾ ಇಲ್ಲ. ಗುಂಡಿಗಳಿಗೆ ಅಯ್ಯೋಯಪ್ಪ ನಂದು ಬಿ ಖಾತೆ ಸೈಟ್ನ ಎ ಖಾತೆ ಕನ್ವರ್ಟ್ ಮಾಡ್ಕೋಬಹುದು ಅಂತ ಹೇಳಿ ಈಗ ಜನರ ಮನಸ್ಥಿತಿ ಹೆಂಗಿರುತ್ತೆ? ಮಾಡ್ಕೊಂಬಿಡೋಣ ಅಂತನ? ಅಯ್ಯೋ ಬೇಡಪ್ಪ, ಎಷ್ಟೊಂದು ದುಡ್ಡು ಆಗಿದ್ದಾಗ್ಲಿ ಅದು ಕ್ರಮ ಅನುಕೂಲ ಆಗುತ್ತೆ ಮಾಡ್ಲಿ, ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಆಯ್ತು. ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇನು ಅಂದ್ರೆ ಇವ್ರಿಗೆ ಇಷ್ಟ ಬಂದಂಗೆ ಈ ಚಾರ್ಜಸ್ ಶುಲ್ಕವನ್ನ ಆಗ್ತಾ ಇದಾರೆ. ಅಂದ್ರೆ
ನೀವೇ ಹೇಳಿದ್ರಿ ಈಗ ಈ ಸೈಟ್ ತಗೊಬೇಕಾದ್ರೆ ಹಿಂದೆ 7 ಲಕ್ಷನ 8 ಲಕ್ಷನ ಕೊಟ್ಟು ತಗೊಂಡಿರ್ತಾರೆ, ಇವತ್ತು 5 ಲಕ್ಷ ರೂಪಾಯಿ ಕಟ್ಟೋಂಥ ಪರಿಸ್ಥಿತಿ ಬರ್ತಾ ಇದೆ. ನಾನು ಎಕ್ಸಾಂಪಲ್ ಕೊಟ್ಟೆ, MG ರೋಡಲ್ಲಿ SR ವೇಲಿ ಹತ್ತತ್ರ ನನಗೆ 30,000 ರಿಂದ 50,000 ತನಕ ಇದೆ. ನೀವು ಒಂದು 30-40 ಸೈಟ್ ಅಂದ್ರೆ ನಿಮ್ಗೆ 5 ರಿಂದ 6 ಕೋಟಿ ಅಂದ್ರೆ 5% ಅಂದ್ರೆ ನಿಮ್ಗೆ 25 ಲಕ್ಷ ಕಟ್ಟಿ ನೀವು ಸೈಟ್ ವ್ಯಾಲ್ಯೂಯೇಷನ್ ಬೆಳೆಯುತ್ತಲ್ಲ ಸರ್, ವ್ಯಾಲ್ಯೂಯೇಷನ್ ತಗೊಂಡು ಏನ್ರಿ ಮಾಡ್ತೀರಿ? ಮಾಡ್ಕೊಳ್ಳಿ. ನಿಮ್ಮ ಸೈಟ್ ಮಾರ್ಕೊಂಡು ಹೋಗ್ಬಿಡಿ. ಇದು ಮನಸ್ಥಿತಿ. ನಿಮ್ DK ಶಿವಕುಮಾರ್ಗೆ ಲಕ್ಷಾಂತರ ಅಪಾರ್ಟ್ಮೆಂಟ್ ಕಟ್ಟವ್ರೆ, ಲಕ್ಷಾಂತರ ಸೈಟ್ಗಳಿದಾವೆ, ಸಾವಿರಾರು ಎಕರೆ ಜಮೀನು ಇಟ್ಕೊಂಡವ್ರೆ, ಅವ್ರಿಗೇನು ತೊಂದರೆ ಆಗಲ್ಲ ಬಿಡಿ ಮೇಡಮ್. ಅವ್ರಿಗೆಲ್ಲ ಗೊತ್ತಿದೆ, ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಅಂತ ಹೇಳ್ಬಿಟ್ಟು ಸನ್ಮಾನ್ಯ DK ಶಿವಕುಮಾರ್ ಅವರು ಮೇಡಮ್, ನೀವು ಜನಹಿತ ಕಾಯ್ತಾ ಇದ್ದಿರ್ತಾರೆ ಕಾಂಗ್ರೆಸ್. 5 ಲಕ್ಷ ತಗೋಬೇಡಿ, 5,000 ರೂಪಾಯಿ ತಗೊಳ್ಳಿ ಮೇಡಮ್. ಅದು ಆ ಪ್ರಾಪರ್ಟಿ ಮೇಲೆ ಎಲ್ಲಾ ಕಡೆ ಯಾವುದೇ ಸರ್ಕಾರಗಳಿದ್ದಾವೆ ಮೇಡಮ್. ಅದು ನೀವು 5 ಲಕ್ಷ ಮಾತ್ರ ಮಾತಾಡ್ತಿದ್ದೀರಾ. ಅವ್ರು 5 ಲಕ್ಷ ಕಟ್ಟಿದ ಮೇಲೆ ಇವ್ರು ಹೇಳಿದ್ರಲ್ಲ 5 ಕೋಟಿ ಹೋಗುತ್ತಲ್ವಾ. ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಲೋನ್ ಕೊಡುತ್ತಲ್ಲ, 10 ವರ್ಷ 20 ವರ್ಷ ಒಂದು ಸೀಟ್ ಮನೆ ಕಟ್ಕೊಂಡು ಅವ್ರಿಗೆ ದಾಖಲೆ ಇರುತ್ತೆ, ನಾನು ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಸೊಲ್ಯೂಷನ್ ಏನು ಫೈನಲಿ? ಬೇಡ, ಒಂದು ನಿಮಿಷ ಮೇಡಮ್. ನಮ್ಮ BJP ಸರ್ಕಾರ ಇದ್ದಾಗ ಈ ರೀತಿ ತೊಂದರೆಗಳಿಗೆ ಒಂದು ಪಾಣಿ ತಾಂಬೇಕು ಅಂದ್ರೆ ಮೊದಲು ಅವ್ರಿಗೆ ಇಷ್ಟ ಬಂದಂಗೆ ಕೊಡುವಂಥವ್ರು ಇದ್ರು. ಇಂಥ ಪಾಣಿನ ಇಷ್ಟೇ ದಿನದಲ್ಲಿ ಕೊಡಬೇಕು, ಒಂದು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸೆಟ್ ಕೊಡಬೇಕು, ಸಕಾಲ ಅಂತ ಒಂದು ಜಾರಿಗೆ ತಂದ್ರು ನಮ್ಮ ನಗರ ವಿದ್ಯುತ್ ಸಚಿವರಂತ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಮುತುವರ್ಜಿ ವಹಿಸಿ ಅವಾಗ 2011 ಅಲ್ಲಲ್ಲ, ಒಂದ್ ನಿಮಿಷ, ಸಕಾಲ ಇದೆ, ಅದು ಕೊಡಬೇಕು. ಯಾವುದೇ ಒಂದು ಭೂ ದಾಖಲೆಗಳನ್ನ 45 ದಿನಗಳೊಳಗಡೆ ಒಳಗಡೆ ಕೊಡಬೇಕು ಅಂತ ಹೇಳಿ 5 ರೂಪಾಯಿ 2 ರೂಪಾಯಿ ಫೀಸ್ ಕಟ್ಟಿ ಅದನ್ನ ತಗೊಳ್ಳೋಂಥ ಕೆಲಸ ಮಾಡ್ಕೊಂಡಿದ್ದು. ಆಗವಾಗಿ ಸುಗಮವಾಗಿರ್ಬೇಕು ಸಾಮಾನ್ಯ ಜನರಿಗೆ. ಅರ್ಥ ಆಯ್ತಲ್ಲ ಮೇಡಮ್? ನೀವಂತೂ ರೆವಿನ್ಯೂ ಇಲಾಖೆಗೆ ಹೋಗಲ್ಲ, ಗೊತ್ತಿದೆ. ಇದು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಕ್ರಮ ಸಕ್ರಮ ಮಾಡಕ್ ಕೊಟ್ಟರು, ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಡ್ತು. ಇವಾಗ ಹಿಂಬಾಗಿಲಿಂದ ಅದನ್ನೇ ಅಕ್ರಮ ಸಕ್ರಮವನ್ನೇ ಜಾರಿ ಮಾಡಕ್ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಅಕ್ರಮ ಸಕ್ರಮ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ರೆ ಮತ್ತೆ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ. ಯಾರೋ ನನ್ನಂತ ತಲೆಕೆಟ್ಟನೋ ಅರ್ಜಿ ಹಾಕ್ರೆ ಮತ್ತೆ ಚೀಮಾರಿ ಹಾಕ್ಸ್ಕೊಂಡ್ ಬರ್ತಾರೆ. ಅದಾಗಬಾರ್ದು ಅಂತ ಹೇಳಿ ಇವಾಗ 6ನೇ ಗ್ಯಾರಂಟಿ ಅಂತ ಕೊಟ್ಟು ನಮ್ ಜೇಬಿಗೂ ಒಂದಷ್ಟು ಬರಬೇಕು, ಜೊತೆಗೆ 5ನೇ ಗ್ಯಾರಂಟಿಗೆ ದುಡ್ಡಿಲ್ವಲ್ಲ, 5ನೇ ಗ್ಯಾರಂಟಿ ದುಡ್ಡಿಲ್ಲ, ಸರ್ಕಾರಿ ನೌಕರರಿಗೆ ದುಡ್ಡಿಲ್ಲ, ಅದಕ್ಕೆ ತುಂಬಿಸಬೇಕಿದೆ. ಇಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕು ಅಂತ ನನಗೆ ಈ ಕ್ಷಣಕ್ಕೂ ಪ್ರಶ್ನೆ ಏನ್ ಗೊತ್ತಾ, ಜನ ಬರ್ತಾರಾ, ಕನ್ವರ್ಟ್ ಮಾಡಿಸ್ಕೊತಾರ? ಎಷ್ಟು ಅರ್ಜಿ ಬಂದಿದೆ? ನಾಳೆಯಿಂದ ನೋಡಿ. ನೋಡೋಣ. ಡೆಫಿನೆಟ್ಲಿ, ವೈ ನಾಟ್? ಓಕೆ, ಗೋವಿಂದರಾಜು ಅವರು, ದಿನೇಶ್ ಅವರು, ರಾಮೇಗೌಡರು, ಪುಷ್ಪ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಏನೋ ಸರ್ಕಾರದ 6ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿನ ಜನತೆಗೆ ಇದು ಸಿಹಿ ಸುದ್ದಿ ಆಗಿದ್ರು ಅದು ಎಷ್ಟರ ಮಟ್ಟಿಗೆ ಕಹಿ ಅನ್ನೋದು ನಿವೇಶನ ಹೊಂದಿರೋರ್ಗೆ ಅರ್ಥ ಆಗುತ್ತೆ. ನೀವು ವ್ಯಾಲ್ಯುವೇಟ್ ಮಾಡ್ಕೊಂಡಿರ್ತೀರ, ನಿಮ್ಮ ನಿವೇಶನ ಇಷ್ಟಿದೆ, ಇದಕ್ಕೆ ಎಷ್ಟಿಗೆ ನಾನು ಕಟ್ಟಬೇಕು ಅಂತ ವ್ಯಾಲ್ಯುವೇಟ್ ಮಾಡ್ಕೊಂಡಾಗ ಈಗ ಪುಷ್ಪ ಅವ್ರು ಹೇಳ್ದಂಗೆ ಮುಂದೊಂದು ದಿವಸ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೀವು ಸಾಲ ಮಾಡ್ಕೊಂಡು ಏನಾರು 5 ರಿಂದ 7 ಲಕ್ಷ ರೂಪಾಯಿ ಕಟ್ಟಕ್ಕೆ ಸಿದ್ಧ ಇದ್ದೀರಾ, ಅಥವಾ ನೀವು ಒಂದು ಪ್ರತಿಭಟನೆ ನಡೆಸಿ ಅಥವಾ ಸರ್ಕಾರಕ್ಕೊಂದು ಮನವಿಯನ್ನು ಸಲ್ಲಿಸಿ ನಿಯಮ ಮಾಡಿ, ಆದರೆ ಡೆಡ್ಲೈನನ್ನು 90-100 ದಿವಸ ಅಂತ ಕೊಡಬೇಡಿ ಅನ್ನುವಂಥ ವಿಚಾರವೇನಾದರೂ ಸರ್ಕಾರಕ್ಕೆ ಮಂಡಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡೇ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.